ಎಲ್ರಿಗೂ ನಮಸ್ಕಾರ. ಹಂಸವೇಣಿ ಪೂರ್ವ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಬನಹಟ್ಟಿ ಹಾಗೂ ರಾಯಲ್ ಹಂಸವೇಣಿ ನವೋದಯ ಮುರಾರ್ಜಿ ಸೈನಿಕ್ ಕೋಚಿಂಗ್ ಸೆಂಟರ್ ಬನಹಟ್ಟಿ ವತಿಯಿಂದ ಇಂದು ನಡೆದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಪ್ರವೇಶ ಪೂರ್ವ ಪರೀಕ್ಷೆಯನ್ನು ತಾವೆಲ್ಲರೂ ಕೂಡ ಬರೆದಿದ್ದೀರಿ. 6ನೇ ತರಗತಿಗೆ ಪ್ರವೇಶ ಬಯಸುವಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರೆದಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ರಾಯಲ್ ಹಂಸವೇಣಿ ಕೋಚಿಂಗ್ ಸೆಂಟರ್ನ ವತಿಯಿಂದ ಇಂದು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮಾರ್ಚ್ 1ನೇ ತಾರೀಕು 2026 ಮಾರ್ಚ್ 1 ಅಂದರೆ ಇಂದು ನಡೆದಿರ್ತಕ್ಕಂಥ ಪರೀಕ್ಷೆಯ ಕ್ವಶನ್ ನಂಬರ್ 1ರಿಂದ 100ರವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವು ಈಗ ನಿಮಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಪಡ್ತೀವಿ. ಸೊ ನಮ್ಮ ಶಾಲೆಯ ಎಕ್ಸ್ಪರ್ಟ್ ಟೀಚರ್ಸ್ಗಳು ಎಲ್ಲರೂ ಕೂಡ ಏನು ಮಾಡ್ತಾರೆ, ಆಯಾ ಸಬ್ಜೆಕ್ಟಿಗೆ ಅನುಸಾರವಾಗಿ ಅವರು ನಿಮಗೆ ಕೀ ಉತ್ತರವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮೇಡಮ್, ಪ್ಲೀಸ್ ವೆಲ್ಕಮ್ ಟು ಸ್ಟಾರ್ಟ್ ದ ಎಕ್ಸ್ಪ್ಲನೇಷನ್ ಆಫ್ ಕನ್ನಡ ಸಬ್ಜೆಕ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಸಂಜು ಫಕೀರ್ಪುರ್, ಹಂಸವೇಣಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದು ನಡೆದ ಮುರಾರ್ಜಿ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡುವಂತಹ ಸಮಯ. ಈಗ ಮೊದಲನೇ ಪ್ರಶ್ನೆಯಿಂದ 20 ಕನ್ನಡ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ ಅನ್ನುವಂತಹ ಪ್ರಶ್ನೆ ಆಗಿರ್ತೈತಿ. ಇಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಡ್ಯಾಶ್ ವೇರಿ ಡ್ಯಾಶ್ ಬೆಳಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿಂದಾಗಿ ಹುಟ್ಟಿ ಡ್ಯಾಶ್ ಕೆಳಗೆ ಹರಿಯುತ್ತದೆ ಅನ್ನುವಂಥದ್ದು ಪ್ರಶ್ನೆ ಆಗಿರ್ತೈತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಕಾವೇರಿ ನದಿಯು ಕಾವೇರಿ ಕೊಡಗಿನ ಭಾಗಮಂಡಲದಲ್ಲಿ ಹುಟ್ಟಿ ಕಾವೇರಿ ನದಿಯು ಕೊಡಗಿನ ಭಾಗಮಂಡಲದಲ್ಲಿ ಹುಟ್ಟಿ ಬೆಟ್ಟದ ಬಳಿ ಕಿರಿದಾಗಿ ಹರಿದು ಕೆಳಗೆ ಹರಿಯುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರ್ತೈತಿ. ಎರಡನೇ ಪ್ರಶ್ನೆ, ನಮ್ಮ ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವಂತಹ ನಾನಾರ್ಥಕ ಕೇಳಿರ್ತಾರ. ನಾನಾರ್ಥಕಕ್ಕೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲು ಮತ್ತು ಶಿಕ್ಷೆ ಅಂತ ಆಗ್ತೈತಿ. ಆಪ್ಷನ್ 1ರಲ್ಲಿ ಇರ್ತೈತಿ. ಮೂರನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದಂತ ಸಾಮಾನ್ಯ ನಿಯಮಗಳನ್ನ ಕ್ರಮವಾಗಿ ಹೆಸರಿಸಿ ಅಂತ ಹೇಳಿರ್ತಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1ರಲ್ಲಿ ಇರ್ತೈತಿ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಬರುವಂತದ್ದು 4ನೇ ಪ್ರಶ್ನೆ, ಮಾದರಿಯಂತೆ ಬರೆಯಿರಿ ಅಂತ ಹೇಳ್ಕೊಟ್ಟಿದಾರ. ಮಾದರಿಯಂತೆ ಏನೈತಿ ಅಂತ ನೋಡೋಣ. ಬಂದನು ಈ ಪದದ ಧಾತು ರೂಪ ಬರು ಅಂತ ಆಕೈತಿ. ತಿಂದನು ಅನ್ನುವಂತಹ ಪದದ ಧಾತು ರೂಪವನ್ನ ಕೇಳ್ತಾರ. ತಿಂದನು ಅನ್ನುವಂತಹ ಪದದ ಧಾತು ರೂಪ ಆಪ್ಷನ್ 3 ತಿನ್ನು ಅಂತ ಆಕೈತಿ. ತಿನ್ನು ಅನ್ನುವಂಥದ್ದು ಇಲ್ಲಿ ಧಾತು ರೂಪ ಆಗಿರ್ತೈತಿ. ನೆಕ್ಸ್ಟ್ ಬರುವಂತದ್ದು 5ನೇ ಪ್ರಶ್ನೆಯನ್ನ ನೋಡುವಂತಹ ಸಮಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೆಂತಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ಮೃಗಗಳಿಗೆ ಅಂಜಿದೆಂತಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿ ಇರುವಂತದ್ದು. ಆಪ್ಷನ್ 3 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಬರುವಂತದ್ದು 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಕೇಳಿರುವಂತದ್ದು ಗ್ರಾಂಥಿಕ ರೂಪವನ್ನ ಕೊಟ್ಟಿದಾರ. ಇಲ್ಲಿ ಗಾದೆ ಮಾತನ್ನ ಗ್ರಾಂಥಿಕ ಭಾಷೆಯಲ್ಲಿ ಬರೆಯಿರಿ ಅಂತ ಹೇಳಿರುವಂತದ್ದು. 6ನೇ ಪ್ರಶ್ನೆಗೆ ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿರ್ತಾರ. ಪ್ರಶ್ನೆಗೆ ನಾವು ಇಲ್ಲಿ ಗ್ರಾಂಥಿಕ ರೂಪವನ್ನ ನೋಡುವಂತದ್ದು 2ನೇ ಉತ್ತರದಲ್ಲಿ ಸಿಗುವಂತದ್ದು ಸರಿಯಾದ ಉತ್ತರ. 2ನೇ ಉತ್ತರ ಸರಿಯಾಗಿರ್ತೈತಿ. 2ನೇ ಉತ್ತರ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಬರುವಂತದ್ದು 7ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ನೋಡುವಂತಹ ಸಮಯ. ಪ್ರಜ್ಞಾವಧಾನಿ ಈ ಪದದ ಅರ್ಥವನ್ನ ಕೇಳ್ತಾರ. ಪ್ರಜ್ಞಾವಧಾನಿ ಪದದ ಅರ್ಥ ನೋಡ್ಬೇಕಂದ್ರ 1ನೇ ಆನ್ಸರ್ ನಲ್ಲಿ ಇರುವಂತದ್ದು ತಿಳುವಳಿಕೆ ಹಾಗೂ ಸ್ಮರಣೀಯ ಉಳ್ಳವನು ಅಂತ ಹೇಳಿ ಆಗ್ತೈತಿ. ತಿಳುವಳಿಕೆ ಹಾಗೂ ಸ್ಮರಣೀಯ ಉಳ್ಳವನು ಅನ್ನುವಂಥದ್ದು ಆಪ್ಷನ್ 1ರಲ್ಲಿ ಐತಿ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರ್ತೈತಿ. ಪ್ರಶ್ನೆ 8, ಪ್ರಶ್ನೆ 8, ಅಣ್ಣ ಪತ್ರವನ್ನು ಬರೆದನು
ಈ ವಾಕ್ಯವನ್ನ ಬಹುವಚನ ರೂಪದಲ್ಲಿ ಬರೆದಾಗ ಆಗುವಂತಹ ರೂಪವನ್ನ ಕೇಳ್ತಾರ. ಬಹುವಚನ ರೂಪ ಎಲ್ಲಿ ಐತಿ ಅಂದ್ರ ಮೂರನೇ ಆನ್ಸರ್ ನಲ್ಲಿ ಇರುವಂತದ್ದು. ಮೂರನೇ ಉತ್ತರ ಅಣ್ಣಂದಿರು ಪತ್ರಗಳನ್ನು ಬರೆದರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿ ಇರುವಂತಹ ರೂಢನಾಮವನ್ನ ಕೇಳ್ತಾರ. ಈ ವಾಕ್ಯದಲ್ಲಿ ಬರುವಂತಹ ರೂಢನಾಮ, ರೂಢಿಯಿಂದ ಬಂದಿರುವಂತಹ ಪದಗಳನ್ನ ನೋಡಿದ್ರ ರೂಢನಾಮ ಅನ್ನುವಂಥದ್ದು ನಮಗ ಬೆಟ್ಟ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಬರುವಂತದ್ದು 10ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಹೇಳಿದಾರ. ಗುಂಪಿಗೆ ಸೇರದ ಪದಗಳನ್ನ ತೆಗಿಬೇಕಾಗೈತಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ ಅನ್ನುವಂಥದ್ದೈತಿ. ಇಲ್ಲಿ ಎಲ್ಲವೂ ಕೂಡ ಏನಾಗಿರ್ತಾವ, ವಿಜಾತಿ ಸಂಯುಕ್ತಾಕ್ಷರಗಳನ್ನ ಕೊಟ್ಟಿರ್ತಾರ. ವಿಜಾತಿ ಸಂಯುಕ್ತಾಕ್ಷರ ಪದಗಳಿರ್ತಾವು. ಒಂದು ಮಾತ್ರ ಏನಾಗಿರ್ತೈತಿ, ಸಜಾತಿ ಸಂಯುಕ್ತಾಕ್ಷರ ಪದವಾಗಿರ್ತೈತಿ. ಅದು ಆಪ್ಷನ್ 3ರಲ್ಲಿ ಇರುವಂತದ್ದು. ಆಪ್ಷನ್ 3 ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗ್ಬೇಕಿನ್ನ 11ನೇ ಪ್ರಶ್ನೆಯನ್ನ ನೋಡೋಣ. ಈಗ ಪ್ರಶ್ನೆ 11, ಹುಡುಗರು ಅಧಿಕ್ ಎಲ್ಲರೂ ಈಜ್ಕಲ್ ಟು ಹುಡುಗರೆಲ್ಲರೂ ಅನ್ನುವಂಥದ್ದಾಗಿರ್ತೈತಿ. ಇಲ್ಲಿ ಈ ಸಂಧಿಯಲ್ಲಿ ಲೋಪವಾಗಿರುವಂತಹ ಸ್ವರ ಯಾವುದು ಅಂತ ಕೇಳಿದಾರ. ಹುಡುಗರು ಅನ್ನುವಂಥದ್ದು ಮತ್ತೆ ಎಲ್ಲರೂ ಅನ್ನುವಂಥದ್ದು. ಹುಡುಗರು ಅನ್ನುವಂತಹ ಪದದಲ್ಲಿ ಇರುವಂತಹ ಆಪ್ಷನ್ 2 ಉ ಅನ್ನುವಂತಹ ಸ್ವರ ಏನಾಗಿರ್ತೈತಿ, ಲೋಪ ಆಗಿರ್ತೈತಿ. ಆಪ್ಷನ್ 2ರಲ್ಲಿ ಉ ಅನ್ನುವಂತಹ ಸ್ವರ ಲೋಪ ಆಗಿರೋದು ನಮಗ ಕಂಡು ಬರುವಂತದ್ದಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 12, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂತಹ ಗ್ರಾಮ ಆಗಿರ್ತೈತಿ. ಆಪ್ಷನ್ 3ರಲ್ಲಿ ಇರುವಂತದ್ದು ಉಡುತಡಿ ಅನ್ನುವಂತಹ ಊರು ಅಕ್ಕ ಮಹಾದೇವಿಯವರ ಊರು ಆಗಿರ್ತೈತಿ ಅನ್ನೋದು ನಮಗ ಗೊತ್ತಾಗ್ತೈತಿ. ನೆಕ್ಸ್ಟ್ ಬರುವಂತದ್ದು 13ನೇ ಪ್ರಶ್ನೆ, ಮೈ ಅಧಿಕ್ ತೊಳೆ ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರ. ನಮಗೆ ಈಗ ಈ ಪ್ರಶ್ನೆಯಲ್ಲಿ ನೋಡುವಂತ ಉತ್ತರ ಆದೇಶ ಸಂಧಿ. ಮೈ ಅಧಿಕ್ ತೊಳೆ ಅನ್ನುವಂಥದ್ದು ಕದಪಗಳಿಗೆ ಗದಪಗಳು ಆದೇಶವಾಗಿ ಬರ್ತಾವ ಅನ್ನೋ ನಿಯಮದಂತೆ ನಾವು ಇಲ್ಲಿ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿರುವುದು. ಅದಕ್ಕಾಗಿ ಆಪ್ಷನ್ 2 ಆದೇಶ ಸಂಧಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಚುಟುಕುಗಳ ಬ್ರಹ್ಮ ಎಂದು ಕರೆಯಲ್ಪಡುವಂತಹ ಕವಿ ಯಾರು ಅಂತ ಪ್ರಶ್ನೆ ಐತಿ. ನಾವು ಚುಟುಕುಗಳ ಬ್ರಹ್ಮ ಅಂತೇಳಿ ದಿನಕರ ದೇಸಾಯಿ ಅವರನ್ನ ಕರಿತೀವಿ. ನಮಗೆ ಈಗ ಆನ್ಸರ್ ಸಿಗುವಂತದ್ದು ಪ್ರಶ್ನೆ 14ರಲ್ಲಿ 1ನೇ ಉತ್ತರ ಆಗಿರ್ತೈತಿ. ದಿನಕರ ದೇಸಾಯಿ ಅವರು ಚುಟುಕುಗಳ ಬ್ರಹ್ಮ ಅಂತೇಳಿ ಕರಿತೀವಿ ಅನ್ನೋದು ಆಪ್ಷನ್ 1ರಲ್ಲಿ ಐತಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥವನ್ನ ಕೇಳ್ತಾರ. ಕಣ್ಣನ್ನು ತೆರೆಸು ಅನ್ನುವಂತಹ ಪದದ ನುಡಿಗಟ್ಟಿನ ಅರ್ಥ ಅರಿವನ್ನ ಮಾಡಿಸೋದು ಅಂತ ಹೇಳಿ ಆಗ್ತೈತಿ. ಅವರಲ್ಲಿ ಅರಿವನ್ನ ಉಂಟು ಮಾಡುವಂತದ್ದು ಅಂತ ಹೇಳಿ ಅರ್ಥ ಕೊಡ್ತೈತಿ. ಹಾಗಾಗಿ ನಮ್ಮ ಪ್ರಶ್ನೆಗೆ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2ರಲ್ಲಿ ಇರ್ತೈತಿ. ನೆಕ್ಸ್ಟ್ 16ನೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮೊಲವಿದೆ. ರಿತೇಶನ ಬಳಿ ಕರಿಯ ಮೊಲವಿದೆ ಅನ್ನುವಂತಹ ಪ್ರಶ್ನೆ ಅಡಿಗೆರೆ ಎಳೆದಂತಹ ಪದವು ಸೂಕ್ತವಾದ ವ್ಯಾಕರಣ ಅಂಶ ಯಾವುದು ಅಂತೇಳಿ ಪ್ರಶ್ನೆ ಐತಿ. ಇಲ್ಲಿ ಅಡಿಗೆರೆ ಎಳೆದಿರುವಂತಹ ಪದ ಕರಿಯ ಅನ್ನುವಂತಹ ಪದಕ್ಕೆ ಅಡಿಗೆರೆಯನ್ನ ಎಳೆದಿರ್ತಾರ. ಇಲ್ಲಿ ಕರಿಯ ಅನ್ನುವಂಥದ್ದು ಆ ರಿತೇಶನ ಬಳಿ ಇರುವಂತಹ ಮೊಲದ ಗುಣವನ್ನ ತಿಳ್ಸಾಕತೈತಿ. ಹಾಗಿದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಣ ವಿಶೇಷಣ ಅಂತ ಆಕೈತಿ. ಗುಣ ವಿಶೇಷಣ ಎಲ್ಲಿ ಐತಿ ಅಂತಂದ್ರ 4ನೇ ಆಪ್ಷನ್ ಆಗಿರ್ತೈತಿ. ಸರಿಯಾದ ಉತ್ತರ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗುಣ ವಿಶೇಷಣ ಅನ್ನುವಂಥದ್ದಾಗಿರ್ತೈತಿ. ಮುಂದೆ ನೆಕ್ಸ್ಟ್ 17ನೇ ಪ್ರಶ್ನೆ, ಸಮಯೋಚಿತ. ಸಮಯೋಚಿತ ಅನ್ನುವಂತಹ ಪದವನ್ನ ಬಿಡಿಸಿ ಬರೆದಾಗ ಆಗುವಂತಹ ರೂಪವನ್ನ ಕೇಳಿರ್ತಾರ. ಇಲ್ಲಿ ಸಮಯ ಅಧಿಕ್
ಉಚಿತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ಸಮಯ ಉಚಿತ ಅನ್ನುವಂಥದ್ದು ನಮಗೆ ಸಿಗುವಂತಹ ಉತ್ತರ ಆಪ್ಷನ್ 3ರಲ್ಲಿ ಸಿಗ್ತೈತಿ. ಆಪ್ಷನ್ 3 17ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 18ನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ನಾವು ಕಾಣ್ಕೋಬೇಕಾಗೈತಿ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅನ್ನುವಂಥದ್ದಾಗಿರ್ತೈತಿ. ಇಲ್ಲಿ ಈ ಪ್ರಶ್ನೆಯ ನಮಗ ಸರಿಯಾದ ಉತ್ತರ ಸಿಗುವಂತದ್ದು ಆಪ್ಷನ್ 3 ಕಾರ್ಯದಲ್ಲಿ ಅನ್ನುವಂಥದ್ದು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಹೀಗೆ ಕೆ, ಪಂಚಮಿ ದಶೆಯಿಂದ, ಷಷ್ಠಿ ಅಲ್ಲಿ, ಸಪ್ತಮಿ ಅಲ್ಲಿ ಅನ್ನುವಂಥದ್ದಾಗಿರ್ತೈತಿ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಸೂಕ್ತ ಲೇಖನ ಚಿಹ್ನೆಯನ್ನ ಬಳಸಿ ಬರೆದಿರುವ ವಾಕ್ಯವನ್ನ ಗುರುತಿಸ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರ. ಇಲ್ಲಿ ಸೂಕ್ತವಾದಂತಹ ಲೇಖನ ಚಿಹ್ನೆಯನ್ನ ಬಳಸಬೇಕಾಗಿರುವಂತದ್ದು ಆಮ್ ಕರೆದರೆ ಯಾಕೆ ಅನ್ನುವಂಥದ್ದಾಗಿರ್ತೈತಿ. ಇಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ನಾವು ಬಳಸಬೇಕಾಗಿದ್ದು ಪ್ರಶ್ನಾರ್ಥಕ ಲೇಖನ ಚಿಹ್ನೆ ಆಗಿರ್ತೈತಿ. ನಮ್ಮ 19ನೇ ಪ್ರಶ್ನೆಗೆ ಆನ್ಸರ್ ಸರಿಯಾದ ಉತ್ತರ ಆಪ್ಷನ್ 2 ಆಗಿರ್ತೈತಿ. ನೆಕ್ಸ್ಟ್ ಹೋಗುವಂತದ್ದು 20ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರವಾಗಿ ನೆಕ್ಸ್ಟ್ ಹೋಗುವಂತದ್ದು 20ನೇ ಪ್ರಶ್ನೆ ಆಗಿರ್ತೈತಿ. ಕೆಳಗೆ ನೀಡಿರುವ ಪದಗಳನ್ನು ದಾರಿಯಾಗಿ ಬರೆಯಿರಿ. ಇಲ್ಲಿ ನಾವು ಏನ್ ಮಾಡ್ಬೇಕಾಗೈತಿ, ಮೊದಲನೇ ಅಕ್ಷರ ಯಾವ್ದು ಬರ್ತೈತಿ ಅಂತ ಕಂಡುಕೊಂಡು ನಾವು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗ್ತೈತಿ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4ರಲ್ಲಿ ಐತಿ. ಮಾವ ಅನ್ನುವಂಥದ್ದು ಮೊದಲನೇ ಅಕ್ಷರ. ಮಾಮಗಳಲ್ಲಿ ಬರುವಂತದ್ದು ಮಾವ, ಮೀಸೆ, ಮೈಸೂರು, ಮೊಸರು ಅನ್ನುವಂಥದ್ದು ಆನ್ಸರ್ ಆಗಿರ್ತೈತಿ. ನಮಗೆ 20ನೇ ಪ್ರಶ್ನೆಗೆ 4ನೇ ಆನ್ಸರ್ ನಲ್ಲಿ ಸಿಗ್ತೈತಿ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರ್ತೈತಿ. ಇಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳಾಗಿರ್ತಾವ. ಎಲ್ಲರಿಗೂ ಧನ್ಯವಾದಗಳು. ನಾವು ಈಗ ಪ್ರಶ್ನೆ ಪತ್ರಿಕೆಯನ್ನ ನಾವು ಈಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾನು ಇಂಗ್ಲಿಷ್ ವಿಷಯದ ಏನು 20 ಕ್ವಶನ್ಗಳು ಬಿದ್ದು ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ್ತೀನಿ. ಸೊ ನಂತರ ಕನ್ನಡದ ವಿಷಯವನ್ನ ನಮ್ಮ ಗುರುಮಾತೆಯರು ಪ್ರಶ್ನೆ ಪತ್ರಿಕೆಯನ್ನ ಅವಲೋಕನ ಮಾಡ್ತಾರ. ಈಗ ಮೊದಲನೇದು B1 ನಲ್ಲಿ ಬರ್ತಕ್ಕಂತ ಮೊದಲ ಪ್ರಶ್ನೆ, ಈಗ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 20 ಪ್ರಶ್ನೆಗಳನ್ನ ನಾವು ಈಗ ಡಿಸ್ಕಸ್ ಮಾಡೋಣ. ನಾನ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಕ್ವಶನ್ ಪೇಪರ್ ವರ್ಷನ್ ಯಾವುದು ಅಂತಂದ್ರೆ ಅದು B1 ವರ್ಷನ್ ಅನ್ನ ನಾನು ಈಗ ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಕ್ವಶನ್ ನಂಬರ್ ನೋಡಂಗಿಲ್ಲ, ಅದ್ರ ಬದಲಾಗಿ ಕ್ವಶನ್ ನೋಡ್ಬೇಕು. ಅದರಲ್ಲಿರ್ತಕ್ಕಂಥ ಆಪ್ಷನ್ 1, 2, 3, 4 ಅಂತಿದೆ. ಪ್ರತಿ ಸಲ ಏನ್ ಮಾಡ್ತಾ ಇದ್ರು, ಆಪ್ಷನ್ A, B, C, D ಅಂತ ಕೊಡ್ತಾ ಇದ್ರು. ಆದ್ರೆ ಈ ಸಲ ಮಕ್ಕಳಿಗೆ ಸ್ವಲ್ಪ ಗೊಂದಲವನ್ನ ಉಂಟು ಮಾಡೋದಕ್ಕೋಸ್ಕರ 1, 2, 3, 4 ಅಂತ ಮಾಡಿದ್ದಾರೆ. ಆತ್ಮೀಯರೇ, ಮೊದಲನೇ ಕ್ವಶನ್ ಏನಂತ ಇದೆ ಅಂತಂದ್ರೆ, ಲುಕ್ ಆಟ್ ದ ಕ್ಲಾಕ್ ಅಂಡ್ ಸೇ ದ ಟೈಮ್. ಟೈಮ್ ಅನ್ನ ಮೇಲೆ ಪ್ರತಿ ವರ್ಷನೂ ಕೂಡ ಒಂದು ಪ್ರಶ್ನೆ ಬಂದೇ ಬರ್ತದೆ. ಇಲ್ಲಿ ಟೈಮ್ ಅನ್ನ ನೀವು ನೋಡಿದ್ರೆ ಇಲ್ಲಿ ಏನಪ್ಪಾ ಇದೆ ಅಂತಂದ್ರೆ 8 ಗಂಟೆಗೆ ಇದೆ, ಈ ಕಡೆ ವರಿ ಇದೆ, ಅಂದ್ರೆ 8:15 ಅಂತಿದೆ. 8:15 ಅಂತಂದ್ರ ಇಂಗ್ಲಿಷ್ ಒಳಗ ನಾವೇನಂತೀವಿ, 8:30 ಅಂತ ಕರಿತೀವಿ. ಮ್ಯಾಲ್ಗಡೆದು 6:30 ಅಂತ ಇದೆ. 6:30 ಅಂತಂದ್ರೆ 6:30 ಅಂತ. ಆದ್ರೆ ಇಲ್ಲಿ ನಮಗ ಪ್ರಶ್ನೆ ಕೊಟ್ಟಿರೋದು ಗಡಿಯಾರದ ಚಿತ್ರದಲ್ಲಿ 8:30 ಅಂತ ಕೊಟ್ಟಿರೋದ್ರಿಂದ ಅದನ್ನ ನಾವು 6:30 ಅಂತ ನಾವು ಕರಿತೀವಿ. ಇನ್ನು ಎರಡನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಇನ್ನು 22ನೇ ಕ್ವಶನ್ ಅಂದ್ರೆ ಕ್ವಶನ್ ನಂಬರ್ 22, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಅಂದ್ರೆ ಒಂದು ಶಬ್ದವನ್ನ ಕೊಟ್ಟಿದ್ದಾರೆ,
ಆ ಶಬ್ದದಲ್ಲಿ ಎಫ್ ಕೊಟ್ಟು ನಂತರ ಒಂದು ಡ್ಯಾಶ್ ಕೊಟ್ಟಿದ್ದಾರೆ, ವಿ ಕೊಟ್ಟು ಮತ್ತೊಂದು ಡ್ಯಾಶ್ ಕೊಟ್ಟಿದ್ದಾರೆ, ಯು ಆರ್ ಕೊಟ್ಟು ಒಂದು ಡ್ಯಾಶ್ ಕೊಟ್ಟಿದ್ದಾರೆ, ಟಿ ನಂತರ ಒಂದು ಡ್ಯಾಶ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿರ್ತಕ್ಕಂಥ ಬಿಟ್ಟ ಒಂದು ಅಕ್ಷರಗಳನ್ನ ತುಂಬಿ ಯಾವುದು ಸರಿಯಾಗಿ ಒಂದು ಅರ್ಥವನ್ನ ಕೊಡ್ತಕ್ಕಂಥ ಶಬ್ದ ಆಕತಿ ಅದನ್ನ ನೀವು ಕಂಡು ಹಿಡಿರಿ ಅಂತ ಮಕ್ಕಳಿಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಫೇವರೇಟ್ ಅನ್ನುವಂಥದ್ದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದ ಆಕತಿ. ಅದು ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ 3ರಲ್ಲಿ ಇದೆ. ಇನ್ನು ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಏನಪ್ಪಾ ಇದೆ ಅಂತಂದ್ರೆ ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್. ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್. ಅದು ಏನಂತ ಇದೆ ಇಲ್ಲಿ, ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ ಅಂತಿದೆ. ಅಂದ್ರ ಪ್ರತಿ ಸಲ ಕ್ವಶನ್ ಏನ್ ಕೊಡ್ತಾ ಇದ್ರು ಅಂತಂದ್ರೆ ಒಂದು ಶಬ್ದ ಕೊಡ್ತಾ ಇದ್ರು, ಅದ್ರ ಒಳಗಿನ ಸೈಲೆಂಟ್ ಲೆಟರ್ ಕಂಡು ಹಿಡಿ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಹಾಗೆ ಮಾಡಿಲ್ಲ. ಏನಂತ ಮಾಡಿದ್ದಾರೆ, ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲೀಸ್ಟ್ ಗಿವನ್ ಬಿಲೋ. ಹಿಯರ್ there are 1 2 3 4 5 6 7 8 9 10 11 12 totally 12 words are given, but our responsibility is to find out the words which has silent letters. ಅಂದ್ರ ಕೊಟ್ಟಂತ ಶಬ್ದಗಳಲ್ಲಿ ಯಾವ್ಯಾವ ಶಬ್ದದ ಒಳಗೆ ಸೈಲೆಂಟ್ ಲೆಟರ್ ಐತಿ ಕಂಡು ಹಿಡ್ರಿ ಅಂತ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರ ಯಾವ್ಯಾವ ಶಬ್ದದಲ್ಲಿ ಸೈಲೆಂಟ್ ಲೆಟರ್ ಕೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಒಂದೇದು ಆಪ್ಷನ್ 1 ಕರೆಕ್ಟ್ ಆಕತಿ. ಯಾಕಂತಂದ್ರ WRONG ರಾಂಗ್ ಒಳಗ ರಾಂಗ್, G is the silent letter. WALK walk, N is a silent letter. KNIFE knife, K is a silent letter. KNEE knee, K is a silent letter. So option 1 is the right answer. 23 question ke option 1 ಏನಾಗಿರ್ತತಿ, ಅದು ರೈಟ್ ಆನ್ಸರ್ ಆಗೈತಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24 ಮಕ್ಕಳೇ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋತೀರಿ. ಈ ಕ್ವಶನ್ ಬಹಳ ಈಸಿಯನ್ನು ಕೂಡ ಇದೆ. ಏನಪ್ಪಾ ಈಸಿ ಕ್ವಶನ್ ಹೆಂಗಂತಂದ್ರ ಇದೆಷ್ಟು ಈಸಿ ಕ್ವಶನ್ ಇದೆ ಅಂತಂದ್ರ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಇದೆ ಅಥವಾ ಡಿಕ್ಷನರಿ ಆರ್ಡರ್ ಅಂತ ಇದೆ. ಇದು ಎಲ್ಲಾ ಮಕ್ಕಳು ಕೂಡ 100% ಕರೆಕ್ಟ್ ಆಗಿ ಬರ್ದಿರ್ತೀರಿ. ಯಾಕಂತಂದ್ರ ಎಲ್ಲರಿಗೂ ಡಿಕ್ಷನರಿಯನ್ನ ಹೆಂಗ್ ಯೂಸ್ ಮಾಡೋದು ಗೊತ್ತೈತಿ. ಮೊದಲ MA ಅಂತಿದೆ, ಇಲ್ಲೂ MA ಅಂತಿದೆ, ಇಲ್ಲೂ MA ಅಂತಿದೆ, ಇಲ್ಲೂ MA ಅಂತಿದೆ. ಆದ್ರೆ ಮೊದಲನೇ ಆಪ್ಷನ್ ಹೋದ್ರಂದ್ರೆ MAN ಅಂತ ಇದೆ. ಆದ್ರ ಎಂಡಕ್ಕಿಂತ ಮುಂಚೆ ಡಿ ಬರ್ತದ, ಹಾಗಾಗಿ ಇದು ಅಲ್ಲ. MADAM ಮೇಡಮ್ ಅನ್ನೋದು ಇಲ್ಲಿ 3ನೇ ಅಕ್ಷರ ಡಿ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಆರ್ ಇದೆ, ಇಲ್ಲಿ ಎನ್ ಇದೆ. DOK ABCDEFGHIJKLMNOPQRS ಬರುತ್ತೆ. ಅಂದ್ರ ಡಿ ಆದ ನಂತರ ಎನ್ ಬರಬೇಕು, ಬಟ್ ಇಲ್ಲಿ ಎಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ಆನ್ಸರ್ ಅಲ್ಲ. ಇನ್ನು MAN ಅಂತ ಕೊಟ್ಟಿದ್ದಾರೆ, ಡಿ ಆಮೇಲೆ ಇದೆ, ಹಾಗಾಗಿ ಇದು ಆನ್ಸರ್ ಅಲ್ಲ. ಮೊದಲ 3 ಆನ್ಸರ್ಗಳು ಅಲ್ಲ ಅಂತಂದಾಗ ಆಬ್ವಿಯಸ್ಲಿ ಯುವರ್ 4th ಆನ್ಸರ್ ಇಸ್ ರೈಟ್. ಏನಾಗುತ್ತೆ ಅಂತಂದ್ರೆ MADM 3ನೇ ಅಕ್ಷರ ಡಿ ಇದೆ, ನಂತರ ಎನ್ ಬರುತ್ತೆ, ನಂತರ ಆರ್ ಬರುತ್ತೆ, ತದನಂತರ ಎಸ್ ಬರುತ್ತೆ. ಹಾಗಾಗಿ ಯುವರ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈಗ 4 ಕ್ವಶನ್ಗಳನ್ನ ಈಗ ನಾವು ನೋಡಿದೀವಿ. ಇನ್ನು ಮುಂದಿನ ಕ್ವಶನ್ ಅನ್ನ ಈಗ ನಾವು ನೋಡುವಂತ ಕೆಲಸವನ್ನ ಈಗ ನಾವು ಮಾಡ್ತೀವಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ರಿಡಲ್ಸ್ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ರಿಡಲ್ಸ್ ಅಂತಂದ್ರೆ ಏನು? ಒಗಟುಗಳು. ಕನ್ನಡದಲ್ಲಿ ಒಗಟುಗಳಂತ ಏನು ಕೇಳ್ತೀವಿ, ಸೊ ಆ ರೀತಿ ಇಂಗ್ಲಿಷ್ ನಲ್ಲಿ ರಿಡಲ್ಸ್ ಅಂತೇಳಿ ರಿಡಲ್ಸ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಪ್ಪಾ ಅದು ರಿಡಲ್ಸ್ ಮೇಗಿನ ಪ್ರಶ್ನೆ ಅಂತಂದ್ರೆ ಸಾಲ್ವ್ ದ ರಿಡಲ್. ಸಾಲ್ವ್ ದ ರಿಡಲ್ ಅಂತ ಕೇಳಿದ್ದಾರೆ. ಬಹಳ ಈಸಿಯಾಗಿ ಮಕ್ಕಳಿಗೆ ಹತ್ರ ಗೊತ್ತಾಗುತ್ತೆ, ಬಟ್ ಆದಾಗ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ.
ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ನಾನು ಹಣ್ಣುಗಳ ಒಂದು ಗ್ರೂಪಿಗೆ ಸೇರಿರ್ತಕ್ಕಂಥ ಅಂತವನು. ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್. ನಾನು ಎಂತ ಹಣ್ಣುಗಳ ಜಾತಿಗೆ ಸೇರಿರ್ತಕ್ಕಂಥವನು? ನಾನು ಒಂದು ಹುಳಿಯಾಗಿರ್ತಕ್ಕಂತಹ ಹಣ್ಣುಗಳ ಜಾತಿಗೆ ಸೇರಿರ್ತಕ್ಕಂಥನು. ಹುಳಿಯಾಗಿರ್ತಕ್ಕಂಥದ್ದು ಅಂದ್ರೆ ಯಾವ್ಯಾವ ಬರ್ತದ? ಒಂದು ಲೆಮನ್ ಬರ್ತದ, ಸೊ ಇನ್ನೊಂದು ಆರೆಂಜ್ ಬರ್ತದ, ಇನ್ನೊಂದು ಪೈನಾಪಲ್ ಬರ್ತದ, ಇವೆಲ್ಲ ಆಮೇಲೆ ಆಪಲ್ ಕೂಡ ಅದರಲ್ಲೂ ಕೂಡ ವಿಟಮಿನ್ ಸಿ ಇರ್ತದ. ಸೊ ಇಂಥ ಒಂದು ನಾನು ಹುಳಿಯ ಒಂದು ಪದಾರ್ಥವನ್ನು ಹೊಂದಿರತಕ್ಕಂತ ಜಾತಿಗೆ ಸೇರಿರ್ತಕ್ಕಂಥ ಹಣ್ಣಾಗಿದ್ದೀನಿ. ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಅ ಜ್ಯೂಸ್. ಬೇಸಿಗೆ ಚಾಲು ಆಯ್ತು, ನೀವು ಏನ್ ಮಾಡ್ಬೋದು? ಯು ಕ್ಯಾನ್ ಸ್ಕ್ವೀಸ್. ಸ್ಕ್ವೀಸ್ ಅಂತಂದ್ರೆ ಹಿಂಡೋದು ಅಂತ ನಗೆ. ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್. ನೀವು ನನ್ನನ್ನ ಹಿಂಡಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಐ ಆಮ್ ಇನ್ ದ ಸೇಮ್ ಕಲರ್ ಆಸ್ ಮೈ ನೇಮ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೆಲ್ಲರೂ ಬಹಳಷ್ಟು ಜನ ಏನ್ ತಪ್ಪು ಮಾಡಿರ್ತೀರಾ ಅಂತಂದ್ರೆ, ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್. ಜ್ಯೂಸ್ ಅನ್ನ ನೀವು ನನ್ನನ್ನು ಮಾಡ್ಕೋತೀರಿ ಅಂತ ಒಂದು ಪ್ರಶ್ನೆ ಇದೆ. ಜ್ಯೂಸ್ ಅಂದ ಕೂಡಲೇ ನೀವು ಏನ್ ಮಾಡ್ತೀರಿ? ಲೆಮನ್ ಅನ್ನ ಹಿಂಡಿ ಶರ್ಬತ್ ಮಾಡ್ಕೊಳ್ಳೋದನ್ನ ಮಾಡ್ತೀರಿ. ಆರೆಂಜ್ ಒಳಗೂ ಜ್ಯೂಸ್ ಹಾಕತಿ, ಆದ್ರೆ ವಾಟರ್ ಮೆಲನ್ ಮತ್ತು ಪೊಮೊಗ್ರಾನೇಟ್ ಅನ್ನ ವಿಶೇಷವಾಗಿ ಜ್ಯೂಸ್ ಅನ್ನ ನೀವು ಮಾಡ್ಕೊಳಕ್ಕೆ ಅಷ್ಟು ಫೇಮಸ್ ಆಗಿ ಬರಂಗಿಲ್ಲ. ಹಾಗಾದ್ರೆ ಲೆಮನ್ ಮತ್ತು ಆರೆಂಜ್ ಎರಡಾಯ್ತು. ಬಟ್ ಇದ್ರೊಳಗೆ ಲೆಮನ್ ಕರೆಕ್ಟ್, ಆರೆಂಜ್ ಕರೆಕ್ಟ್ ಅಂತ ವಿಷಯ ಬಂದಾಗ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅದು? ಐ ಆಮ್ ದ ಸೇಮ್ ಕಲರ್ ಆಸ್ ಮೈ ನೇಮ್. ಅಂದ್ರ ನನ್ನ ಹೆಸರು ಏನಾಯ್ತು ಅದೇ ಹೆಸರಿನ ಬಣ್ಣ ಕೂಡ ನಂದೈತಿ. ಐ ಆಮ್ ದ ಸೇಮ್ ಕಲರ್ ಆಸ್ ಮೈ ನೇಮ್. ನನ್ನ ಹೆಸರಿನ ಬಣ್ಣವನ್ನ ನಾನು ಹೊಂದಿದ್ದೀನಿ. ಹಾಗಾದ್ರೆ ನಾನು ಯಾರು? ಐ ಆಮ್ ಆನ್ ಆರೆಂಜ್. ಐ ಆಮ್ ಆನ್ ಆರೆಂಜ್. ನಾನು ಆರೆಂಜ್ ಅಂತ ಈ ಸಂದರ್ಭದಲ್ಲಿ ನೋಡ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ನಂಬರ್ 26. ಏನಪ್ಪ 26 ಕ್ವಶನ್ ಇದೆ ಅಂತಂದ್ರ, ಇನ್ ದೀಸ್ ಸೆಂಟೆನ್ಸ್, ಓಕೆ, in these sentences which sentence needs a question mark? Which sentence needs a question mark? ಇಲ್ಲಿ ಒಂದು ಪ್ರಶ್ನೆ ಏನಿದೆ ಅಂತಂದ್ರ, ಇನ್ ದೀಸ್ ಸೆಂಟೆನ್ಸಸ್, ಈ ಮೇಲ್ಕಾಣಿಸಿದ ಈ ಕೆಳಕಾಣಿಸಿದ ವಾಕ್ಯಗಳಲ್ಲಿ ವಿಚ್ ಸೆಂಟೆನ್ಸಸ್ ನೀಡ್ಸ್ ಎ ಕ್ವಶನ್ ಮಾರ್ಕ್. ಯಾವ ಸೆಂಟೆನ್ಸ್ಗೆ ನೀವು ಕ್ವಶನ್ ಮಾರ್ಕ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಉಂಟು? ಯು ನೋ ದ ರೂಲ್ ಆಫ್ ಕ್ವಶನ್ ಮಾರ್ಕ್. ಫ್ರೇಮ್ ದಿ ಕ್ವಶನ್ ಮಾಡ್ಬೇಕಾದ್ರೆ ನಿಮಗೊಂದು ರೂಲ್ ಗೊತ್ತು. ಅಂದ್ರೆ ಫ್ರೇಮ್ ದಿ ಕ್ವಶನ್ ಅಂದ್ರೆ WH ಕ್ವಶನ್ ಅನ್ನ ನೀವು ರೆಡಿ ಮಾಡ್ಬೇಕಾದ್ರೆ ಒಂದು ರೂಲ್ ಅನ್ನ ಫಾಲೋ ಮಾಡ್ತೀರಿ. ಏನಪ್ಪಾ ರೂಲು? WH ಕ್ವಶನ್ ಮಾಡ್ಬೇಕಾದ್ರೆ ಫಸ್ಟ್ ಸೆಂಟೆನ್ಸ್ ಏನಾಗಿರ್ಬೇಕು? ಫಸ್ಟ್ ಶಬ್ದ ಅದು WH ಆಗಿರ್ಬೇಕು. ಅಂದ್ರೆ ಹೂ, ವಾಟ್, ವೆನ್. ಸೊ ಇಂಥ WH ವರ್ಡ್ ದಿಂದ ಆಗಿರ್ಬೋದು, ಅಥವಾ H ವರ್ಡ್ ದಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೌ, ಹೌ ಮೆನಿ, ಹೌ ಮಚ್. ಸೊ ಈ ರೀತಿ WH ದಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಬ್ದ ಇತ್ತು ಅಂದ್ರೆ ಅದು ಲಾಸ್ಟಿಗೆ ಏನಾಗಿರ್ತದೆ? ಕ್ವಶನ್ ಮಾರ್ಕ್ ಬಂದಿರ್ತದೆ. ಹಾಗಾದ್ರೆ ಹಿಂಗ WH ಇರ್ತಕ್ಕಂಥ ವರ್ಡ್ಸ್ ಯಾವ್ದಾವ? ಸಿ ಈಸ್ ಎ ಗುಡ್ ಟೀಚರ್. ದಿಸ್ ಈಸ್ ನಾಟ್ ಅ WH ಕ್ವಶನ್, ಸೊ ಇಟ್ ಈಸ್ ರಾಂಗ್. ಸಿ ಈಸ್ ಎ ಗುಡ್ ಟೀಚರ್ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರ್ತದ. ಮೈ ನೇಮ್ ಈಸ್ ಶೀಲಾ ಇದು ಕೂಡ ಅಸರ್ಟಿವ್ ಸೆಂಟೆನ್ಸ್ ಆಗಿರ್ತದ. ಅನಿಲ್ ಈಸ್ ಗೋಯಿಂಗ್ ಟು ಸ್ಕೂಲ್, ದಿಸ್ ಇಸ್ ಆಲ್ಸೋ ಅಸರ್ಟಿವ್ ಸೆಂಟೆನ್ಸ್. ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ನಾವು ನೋಡ್ತೀವಿ. ಇವು ಮೂರು ಶಬ್ದದಲ್ಲಿ ಸಿ, ಮೈ, ಆಮೇಲೆ ಎ ಇದೆ. ಆದ್ರ ಕ್ವಶನ್ ಮಾರ್ಕ್ ಆಗ್ಬೇಕಾದ್ರೆ ಪ್ರೀತಿ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಬೇಕು, ಅಲ್ಲಿ WH ವರ್ಡ್ ಇರಬೇಕು ಅಥವಾ H ಅಥವಾ WH ದಿಂದ ಆ ಶಬ್ದ ಪ್ರಾರಂಭ ಆಗಿರ್ಬೇಕು, ಆ ವಾಕ್ಯ ಪ್ರಾರಂಭ ಆಗಿರ್ಬೇಕು. ಹಾಗಾಗಿ ಅಂತ ಆಪ್ಷನ್ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು, ಯಾವ್ದಪ್ಪ ಅಂತಂದ್ರೆ ಅದು ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು ಅಂದ ನಂತರ ಇಲ್ಲಿ ಕ್ವಶನ್ ಮಾರ್ಕ್ ಬರ್ತದ.
ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಬನಹಟ್ಟಿಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್ ಆಗಿ ಬಹಳಷ್ಟು ವರ್ಷಗಳಿಂದ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಮ್ಮಲ್ಲಿ ತರಬೇತಿ ಪಡೆದಂತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗ್ತಾ ಇದ್ದಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಶಾಲೆಗೆ ಕರೆಸಿ ಚೆಕ್ ಮಾಡಿದಾಗ ಅವರು OMR ಅನ್ನು ಚೆಕ್ ಮಾಡಿದಾಗ ಸುಮಾರು 94-95ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿದ್ದಾರೆ. ಅದು ಫೈನಲ್ ಆದ ನಂತರ ನಮ್ಮ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಅನ್ನ ನಿಮ್ಗೆ ಹೇಳ್ತೀವಿ. ಏನಾದ್ರೂ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ಎಜುಕೇಶನ್ ಬೇಕಾಗಿತ್ತು, ಒಳ್ಳೆಯ ತರಬೇತಿಯನ್ನ ಪಡ್ಕೊಳ್ಬೇಕಾಗಿತ್ತು, ಯಾರು ಈ ವರ್ಷ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳನ್ನ ನಾವು ಬೇಸಿಗೆ ತರಗತಿಯಲ್ಲೂ ಕೂಡ ಒಂದು ಕೋಚಿಂಗ್ ಅನ್ನ ಕೊಡ್ತೀವಿ. ನಂತರ ಲಾಂಗ್ ಟರ್ಮ್ ಕೋಚಿಂಗ್ ಅಂದ್ರೆ 1 ವರ್ಷದ ಕೋಚಿಂಗ್ ಅನ್ನ ಕೊಡ್ತೀವಿ. ಉಳಿದೆಲ್ಲಾ ಕೋಚಿಂಗ್ ಸೆಂಟರ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು 6 ತಿಂಗಳು 7 ತಿಂಗಳು ಸೈನಿಕ ಎಕ್ಸಾಮ್ ನಂತರ ನವೋದಯ ಎಕ್ಸಾಮ್ ನಂತರ ಮನೆ ಕಳಿಸ್ತಕ್ಕಂಥದ್ದು ರೂಢಿ ಇದೆ. ಆದ್ರ ಪಾಲಕರೇ, ನಿಮಗೊಂದು ವಿಶೇಷವಾಗಿ ಏನಪ್ಪಾ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮಲ್ಲಿ ಪ್ಯೂರ್ಲಿ 12 ತಿಂಗಳ ಕೋಚಿಂಗ್ ಅನ್ನ ನಾವು ಕೊಡ್ತೀವಿ. ಯಾಕಂತಂದ್ರೆ ಇವತ್ತು ಮುರಾರ್ಜಿ ಮುಗಿತು ಅಂತಂದ್ರೆ ಎಲ್ಲಾ ಮಕ್ಕಳು ಮುರಾರ್ಜಿಯಲ್ಲಿ ಸೆಲೆಕ್ಷನ್ ಆಗಂಗಿಲ್ಲ. ಕೆಲವೊಂದು ಮಕ್ಕಳು ಆದರ್ಶ ವಿದ್ಯಾಲಯಕ್ಕೆ ಕಳಿಸ್ಬೇಕಂತ ಆಸೆ ಇರ್ತದ, ಕೆಲವೊಬ್ರು ಮಕ್ಕಳು ಅಲ್ಪಸಂಖ್ಯಾತರು ಮುರಾರ್ಜಿ ಎಕ್ಸಾಮ್ ಬರೀಬೇಕು, ನನ್ನ ಮಗು ಆ ಎಕ್ಸಾಮ್ ದಲ್ಲೂ ಪಾಸ್ ಆಗ್ಬೇಕು, ಅಕಸ್ಮಾತ್ ಇಲ್ಲಿ ಸೆಲೆಕ್ಷನ್ ಆಗ್ಲಿಕ್ಕಂದ್ರ ಅಲ್ಲಾದ್ರೂ ಸೆಲೆಕ್ಷನ್ ಆಗ್ಲಿ ಅನ್ನುವಂತ ಅಪೇಕ್ಷೆಯನ್ನ ಇಟ್ಕೊಂಡಿರ್ತಾರ. ಹಾಗಾಗಿ ಆದರ್ಶ ವಿದ್ಯಾಲಯ ಏನು ಇನ್ನು ಈ ತಿಂಗಳು ಬಹುಶಃ 26-27ನೇ ತಾರೀಕಿದೆ. ತದನಂತರ ಅಲ್ಪಸಂಖ್ಯಾತರ ಮುರಾರ್ಜಿ ಎಕ್ಸಾಮು ಕೂಡ ಇದೆ. ಯಾರಾದ್ರೂ ನೀವು ಈಗ 1 ತಿಂಗಳಾದ್ರೂ ನೀವು ಕೋಚಿಂಗ್ ಅನ್ನ ಪಡ್ಲಿಕ್ಕೆ ಇಷ್ಟಪಟ್ಟಿದ್ರೆ ನೀವು ನಮ್ಮ ಸಂಸ್ಥೆಗೆ ಬಂದು ಭೇಟಿ ಆಗಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಸಂಪರ್ಕವನ್ನ ಮಾಡಿದ್ರೆ 8792444942 ಅನ್ನುವಂತ ಈ ನಂಬರ್ಗೆ ನೀವು ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಎಲ್ಲಾ ರೀತಿಯ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಈ ಕ್ವಶನ್ ಅನ್ನು ನೋಡೋಣ. ಇದು ಆಪ್ಷನ್ 3 ಕರೆಕ್ಟ್ ಆಗಿದೆ. ಸೊ ನಂತರ ಬರ್ತಕ್ಕಂಥದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ಬಹಳಷ್ಟು ಮಕ್ಕಳು ತಪ್ಪು ಮಾಡ್ತಕ್ಕಂಥ ಕ್ವಶನ್ ಇದಾಗಿರ್ತದ. ಯಾಕಂದ್ರೆ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಫೋನಿಕ್ ವರ್ಡ್ಸ್. ಯಾವ ಮಕ್ಕಳಿಗೆ ಫೋನಿಕ್ ವರ್ಡ್ಸ್ ಬಗ್ಗೆ ನಾಲೆಜ್ ಇರ್ತದ ಅಂತ ಮಕ್ಕಳು ಈ ಕ್ವಶನ್ ಅನ್ನ ಈಸಿಯಾಗಿ ಆನ್ಸರ್ ಅನ್ನ ಮಾಡ್ತಾರ. ಈ ಕ್ವಶನ್ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಅದು ಸಾಧ್ಯ ಆಗತ್ತ. ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಫೋನಿಕ್ ವರ್ಡ್ಸ್ ಏನು ಕೇಳಿದ್ದಾರೆ, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಅಂತ ಇಲ್ಲಿ ಕೇಳಿದ್ದಾರೆ. ಹೌದಾ? ಒಂದೇದೇನು ಆಪ್ಷನ್ ಇದೆ, JUG ಜಗ್ ಅಂತಿದೆ. ಇಲ್ಲಿ ಓವಲ್ ಯಾವುದು? ಯು ಅನ್ನೋದು ಸ್ಮಾಲ್ ಓವಲ್ ಇದೆ. TUB ಟಬ್, ಇದು ಕೂಡ ಏನಾಗುತ್ತದೆ ಸ್ಮಾಲ್ ಓವಲ್ ಇದೆ. ಆಮೇಲೆ BUN ಬನ್, ಯು ಅನ್ನುವಂಥದ್ದು ಇಲ್ಲಿ 3 ಕಡೆ ಯು ಇದೆ, ಆದ್ರೆ ಉಚ್ಚಾರ ಏನಿದೆ ಸ್ಮಾಲ್ ಓವಲ್ ಅ ಅಂತ ಇದೆ. ಇದನ್ನ ನಾವು ಫೋನಿಕ್ ವರ್ಡ್ಸ್ ಗಳಲ್ಲಿ ಹಿಂಗ್ ಬರಿತೀವಿ ಅ ಅಂತ. ಆದ್ರೆ PUT ಪುಟ್ ಇಲ್ಲಿಯೂ ಯು ಇದೆ, ಇಲ್ಲಿಯೂ ಯು ಇದೆ, ಇಲ್ಲಿಯೂ ಯು ಇದೆ, ಇಲ್ಲಿ ಯು ಇದೆ. ಆದರೆ JUG ಜಗ್, TUB ಟಬ್, BUN ಬನ್ ಇವು 3 ಕೂಡ ಏನಾಗ್ತದ, ಅಲ್ಲಿ ಯು ಅನ್ನೋದು ಸ್ಮಾಲ್ ಓವೆಲ್ ಆದ್ರೆ PUT ಪುಟ್ ಅನ್ನೋದು ಅದು ಲಾಂಗ್ ಓವೆಲ್ ಆಗ್ತದ. ಹಾಗಾಗಿ ಇದರೊಳಗಿರ್ತಕ್ಕಂಥ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಅಂತಂದಾಗ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2, PUT ಪೋಟ್. ಸೊ ನಂತರ ಬರ್ತಕ್ಕಂಥದ್ದು ಕ್ವಶನ್ ನಂಬರ್ 28. Question number 28. Find the relating word. It is the most easiest question. Every student definitely they wrote correct answer. ಏನಪ್ಪ ಇದು ರಿಲೇಟಿಂಗ್ ವರ್ಡ್ ಇದೆ ಅಂತಂದ್ರೆ, ರಿಲೇಟಿಂಗ್ ವರ್ಡ್ ಅಂತಂದ್ರೆ ಸಂಬಂಧವನ್ನ ಹೊಂದಿರತಕ್ಕಂಥ ಶಬ್ದ ಇದೆ.
ಏನ್ ರಿಲೇಟಿಂಗ್ ವರ್ಡ್ ಇದೆ? ಆಫ್ಟರ್ನೂನ್ ಅನ್ನುವಂಥದ್ದು ಲಂಚ್ ಆದ್ರೆ, ಮಧ್ಯಾಹ್ನ ಊಟ ಮಾಡ್ತಕ್ಕಂಥದ್ದಕ್ಕನ್ನ ನಾವು ಲಂಚ್ ಅಂತ ಕರೆದ್ರೆ, ಬೆಳಗ್ಗೆ ಊಟ ಮಾಡ್ತಕ್ಕಂಥದ್ದನ್ನ ಏನಂತ ಕರಿತೀವಿ? ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ರಾತ್ರಿ ಊಟ ಮಾಡ್ತಕ್ಕಂಥದ್ದನ್ನ ಏನಂತ ಕರಿತೀವಿ? ಆಕ್ಚುಲಿ ಸಫರ್ ಅಂತ ಕರಿತೀವಿ. ಬಹಳಷ್ಟು ಮಕ್ಕಳಿಗೆ ಡಿನ್ನರ್ ಅಂತ ಆಪ್ಷನ್ ಹಾಕ್ತಾರ, ಡಿನ್ನರು ಕೂಡ ಕರೆಕ್ಟೇ. ಆದ್ರ ಡಿನ್ನರ್ ಅನ್ನೋದು ಸ್ಪೆಸಿಫಿಕ್ ಆಗಿ ನೀವು ಏನಾದ್ರೂ ನಿಮ್ಮಲ್ಲಿ ಒಂದು ಸ್ಪೆಷಲ್ ಒಕೇಶನ್ ಇದ್ದಾಗ, ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದಾಗ, ಅವಾಗ ರಾತ್ರಿ ಏನಾದ್ರೂ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿದ್ರೆ ಅಲ್ಲಿ ಡಿನ್ನರ್ ಅಂತ ಉಪಯೋಗಿಸ್ಬೇಕು. ಇನ್ನು ಕೆಲವೊಬ್ಬರಿಗೆ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸರ್, ಬೆಳಗ್ಗೆ ನಾಷ್ಟ ಮಾಡೋದನ್ನ ನಾವು ಬ್ರೇಕ್ಫಾಸ್ಟ್ ಅಂತೀವಿ, ಮಧ್ಯಾಹ್ನ ಊಟ ಮಾಡಿದ್ರೆ ಅದನ್ನ ನಾವು ಲಂಚ್ ಅಂತ ಕರಿತೀವಿ. ಹಾಗಾದ್ರೆ ನಾಷ್ಟ ಮತ್ತು ಊಟದ ಮಧ್ಯೆ ಏನಾದ್ರೂ ತಿಂದ್ರೆ ಏನಂತೀರಿ? ಅದಕ್ಕ ಬ್ರಂಚ್ ಅನ್ನುವಂತ ಶಬ್ದವನ್ನ ಉಪಯೋಗಿಸ್ತಾರೆ. ಏನು? ಬ್ರಂಚ್. ಬೆಳಗ್ಗೆ ನಾಷ್ಟ ಆದ ನಂತರ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ ನಾಷ್ಟ ಮಾಡಿರ್ತೀರಿ, ಆಮೇಲೆ 2 ಗಂಟೆಗೆ ಊಟ ಮಾಡಿರ್ತೀರಿ, 11-11:30 ಸುಮಾರು ಹಸು ಆಗಿರ್ತದ, ಅವಾಗ ಏನಾದ್ರೂ ಸ್ನಾಕ್ಸ್ ತಿಂತಿರಲ್ಲ, ಏನಾದ್ರೂ ಸ್ವಲ್ಪ ತಿಂತಿರಲ್ಲ, ಅದಕ್ಕೆ ಇಂಗ್ಲಿಷ್ ಒಳಗ ಬ್ರಂಚ್ ಅಂತ ಕರಿತೀವಿ. ಇನ್ನು ಸಾಯಂಕಾಲ 4ರಿಂದ 6 ಗಂಟೆ ಒಳಗಡೆ, 4ರಿಂದ 6-7 ಗಂಟೆ ಒಳಗಡೆ ಏನಾದ್ರೂ ನೀವು ತಿಂದ್ರದ್ರ, ಯಾಕಂದ್ರೆ ನೀವು ಎಲ್ಲಾ ಚಿಕ್ಕ ಮಕ್ಕಳು, ಕೆಲವೊಬ್ರು ಸ್ಕೂಲ್ಗೆ ಹೋಗಿರ್ತೀರಿ, 5 ಗಂಟೆ ನಂತರ ಮನೆಗೆ ಹೋಗ್ತೀರಿ. ಮನೆಗೆ ಹೋದ ಕೂಡಲೇ ಏನ್ ಮಾಡ್ತೀರಿ? ಮನ್ಯಾಗ ಏನಾದ್ರೂ ಒಂದಿಷ್ಟು ಸ್ನಾಕ್ಸ್, ಚುರುಮುರಿನೋ ಚೂಡನೋ ಮತ್ತೊಂದಿಷ್ಟು ಏನ್ ತಿಂತಿರಲ್ಲ, ಅದಕ್ಕೆ ಏನಂತ ಕರೀತಾರ? ಅದಕ್ಕೆ ಸ್ನಾಕ್ಸ್ ಅಂತ ಕರೀತಾರೆ. ಹೌದಾ? ಸೊ ಈ ರೀತಿ ನಿಮಗೆ ಆ ವಿಷಯಗಳ ಬಗ್ಗೆ ನಿಮಗ ಹೆಚ್ಚಿನ ಮಾಹಿತಿ ಗೊತ್ತಿರಲಿ ಅಂತೇಳಿ ಇದನ್ನ ನಿಮಗೆ ಹೇಳಿದ್ದೀನಿ. ಬಟ್ ದ ಕರೆಕ್ಟ್ ಆನ್ಸರ್, ಆಸ್ ಐ ಇನ್ಫಾರ್ಮ್ಡ್ ಯು, ಏನು? ಬ್ರೇಕ್ಫಾಸ್ಟ್ ಇಸ್ ದ ರೈಟ್ ಆನ್ಸರ್. We ordered large pizza for lunch. We ordered large pizza for lunch. ಆಕ್ಚುಲಿ ಇದನ್ನ ಸೇಡ್ ಇಲ್ಲಿ ಮಾಡ್ಬೇಕಾಗಿತ್ತು, ಆದ್ರೆ ಇಲ್ಲಿ ಮಾಡಿದೀವಿ, ಸಹಕರಿಸಬೇಕು. ಇದು ಏನಪ್ಪ ಪ್ರಶ್ನೆ ಇದೆ? ಪಿಕ್ ಔಟ್ ದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂತಂದ್ರೆ ಏನು? ನಾಮ ವಿಶೇಷಣ. ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರ್ತಕ್ಕಂತ ಶಬ್ದಗಳು. ಪಾರ್ಟ್ಸ್ ಆಫ್ ಸ್ಪೀಚ್ ಮಕ್ಕಳೇ ಎಷ್ಟಿದೆ ಗೊತ್ತಾ ನಿಮಗೆ? 8. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ ಏನಿದೆಯಲ್ಲ, ಪ್ರತಿ ವರ್ಷದ ಪರೀಕ್ಷೆಯಲ್ಲಿಯೂ ಕೂಡ ಒಂದು ಅಡ್ಜೆಕ್ಟಿವ್ ಬಗ್ಗೆ ಕೇಳ್ತಾರ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ? ಅಡ್ವರ್ಬ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರ. ಆಡ್ ವರ್ಬ್. ವರ್ಬ್ ಅಂದ್ರೆ ಕ್ರಿಯಾಪದ. ಕ್ರಿಯಾಪದವನ್ನ ಅದಕ್ಕೆ ಏನಾದ್ರೂ ಒಂದು ಶಬ್ದವನ್ನ ಆಡ್ ಮಾಡಿದ್ರೆ ಅದು ಅಡ್ವರ್ಬ್. ಅಡ್ಜೆಕ್ಟಿವ್ ಅಂತಂದ್ರೆ ಒಂದು ನೌನ್ಗೆ ಏನಾದ್ರೂ ಒಂದು ಆಡ್ ಮಾಡಿದ್ರೆ ಅಂದ್ರೆ ಅದು ಅಡ್ಜೆಕ್ಟಿವ್ ಆಕದ. ಸೊ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅಡ್ಜೆಕ್ಟಿವ್ ಯಾವುದು ಅಂತ ಅಂದಾಗ, ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್ ಅಂತಂದಾಗ ದ ಪಿಕ್ ಔಟ್ ದ ಕರೆಕ್ಟ್ ಆನ್ಸರ್ ಈಸ್ ಲಾರ್ಜ್. ಲಾರ್ಜ್ ಪಿಜ್ಜಾ, ದೊಡ್ಡದಾದ ಏನು ಒಂದು ಪಿಜ್ಜಾ ಅಂತ ನೋಡ್ತೀವಿ. ಓಕೆ, ಇನ್ನು ಕ್ವಶನ್ ನಂಬರ್ 30. ಸೊ ಇನ್ನು ಮುಂದಿರ್ತಕ್ಕಂಥ ಒಂದು 11 ಕ್ವಶನ್ಗಳನ್ನ ನಿಮಗ ಆನ್ಸರ್ಗಳನ್ನ ಹೇಳ್ಕೊತ ಹೋಗ್ತೀನಿ. ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಎ monk. ಒಬ್ಬ ಹೋಲಿ ಮ್ಯಾನ್ ಅನ್ನ ನಾವೇನಂತ ಕರಿತೀವಿ? monk ಅಂತ ಕರೆದ್ರೆ. ಎ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಏನಂತ ಕೇಳಿದಾರೆ. ಎಲ್ಲರೂ ಏನ್ ಮಾಡ್ತಾರ? ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ monk ಅಂತಂದ್ರೆ ಮುಂದಿನ ಕ್ವಶನ್ ಓದಂಗಿಲ್ಲ. ಅದ್ರ ಮುಂದೆ ಕ್ವಶನ್ ಮುಂದಿದೆ ಅನ್ನೋದನ್ನ ತಿಳ್ಕೊಂಡು ಯಾರು ಬರ್ದಿರ್ತಾರೆ ಸ್ಕಾಲರ್ ಅಂತೇಳಿ ಅದು ಕರೆಕ್ಟ್ ಆನ್ಸರ್ ಆಕತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಎ ಲರ್ನ್ಡ್ ಪರ್ಸನ್ ಅಂತಂದ್ರೆ ಲರ್ನರ್ ಅಂತ ಹಾಕಿರ್ತಾರೆ. ಅದನ್ನ ಲರ್ನರ್ ಅಂದ್ರೆ ಕಲಿಯುವವ, ಏನು ಸ್ಕಾಲರ್ ಅಂತಂದ್ರೆ ವಿದ್ವಾಂಸ. ಯಾರ ಕಲ್ತಿರ್ತಾರ ಅವನಿಗೆ ನಾವು ಸ್ಕಾಲರ್ ಅಂತ ಕರಿತೀವಿ. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ ಬಿಲೋ. ಸೊ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳ್ಯಾರಂದ್ರ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂಗ? ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲೂಸಿ ಅನ್ನುವಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇತ್ತಂದ್ರ ಟೆಲ್ ಇತ್ತಂದ್ರ ಬರಲ್ಲ, ಟೆಲ್ಸ್ ಅಂತ ಬರಬೇಕು. ಹಾಗಾಗಿ ದಿಸ್ ಈಸ್ ರಾಂಗ್. ಲೂಸಿ ಇಸ್ ಬೀಯಿಂಗ್
ಈಸ್ ಬೀಯಿಂಗ್ ಬತ್ತ ಅಂದ್ರೆ ಇಲ್ಲಿ ಟೆಲ್ಸ್ ಬರಲ್ಲ. ಓಕೆ, ಇಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಲೂಸಿ ಟೆಲ್ಸ್ ಕರೆಕ್ಟ್ ಇದೆ, ಲೂಸಿ ಟೋಲ್ಡ್ ಕರೆಕ್ಟ್ ಇದೆ. ಆದ್ರ ಇವೆರಡರ ಮೇಲೆ ಲೂಸಿ ಟೆಲ್ಸ್ ಮತ್ತು ಲೂಸಿ ಟೋಲ್ಡ್ ಎರಡು ಕರೆಕ್ಟ್ ಇದೆ. ಬಟ್ ಸೆಂಟೆನ್ಸ್ ಅನ್ನ ಏನ್ ಕೇಳೋರು, ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಯಾವ್ದಂತ ಕೇಳಿದಾಗ ಇಲ್ಲೇನಾಗುತ್ತೆ, ನಾಲ್ಕನೇ ನೋಡಿ, ಲೂಸಿ ಟೋಲ್ಡ್ ಅಸ್ ಸ್ಟೋರೀಸ್ ಎವ್ರಿ ಡೇ ಅಂತಂದಿದ್ದಾರೆ. ಎವ್ರಿ ಡೇ ಅಂತಂದ್ರೆ ಪ್ರತಿದಿನ. ಪ್ರತಿದಿನ ಅಂತಂದ್ರೆ ಅದು ಯಾವ ಟೆನ್ಸ್ ಆಗುತ್ತೆ, ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಎವ್ರಿ ಡೇ ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್. ಬಟ್ ಇಲ್ಲಿ ಟೋಲ್ಡ್ ಅನ್ನೋದು V2 ಇದೆ. ಒಂದ ವಾಕ್ಯದ ಒಳಗ V2 ಮತ್ತು V1 ಎವ್ರಿ ಡೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬರಂಗಿಲ್ಲ. ಹಾಗಾಗಿ ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್. ದೆನ್ ದ ಕರೆಕ್ಟ್ ಆಪ್ಷನ್ ಈಸ್ ಥರ್ಡ್, ಲೂಸಿ ಟೆಲ್ಸ್ ಸ್ಟೋರೀಸ್ ಎವ್ರಿ ಡೇ. ಪ್ರತಿದಿನ ಲೂಸಿ ಏನ್ ಮಾಡ್ತಾ ಇದ್ಳು, ಸ್ಟೋರಿಯನ್ನ ಏನ್ ಮಾಡ್ತಾ ಇದ್ರು, ಹೇಳ್ತಿದ್ಲು. ಆಕ್ಚುಲಿ ಪುಸ್ತಕ ಒಳಗೆ ಹಿಂಗಿಲ್ಲ. ಯಾರು ಹೇಳ್ತಾ ಇದ್ರು, ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರೀಸ್ ಅಂತ ಇತ್ತು. ಆದ್ರ ಮಕ್ಕಳಿಗೆ ಅದನ್ನ ಕ್ವಶನ್ ಕೇಳಿದ್ರು ಎಲ್ಲರೂ 100% ಬರಿತಾ ಇದ್ರು. ಯಾಕಂದ್ರೆ ಟೀಚರ್ಸ್ ಅದನ್ನ ಪರ್ಫೆಕ್ಟ್ ಆಗಿ ಬ್ಯಾಕ್ ಮಾಡಿಸಿರ್ತಾರ. ಬಟ್ ಆದ್ರ ಗ್ರಾಮರ್ ನಾಲೆಜ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಏನು ಕ್ವಶನ್ ಪೇಪರ್ ಫ್ರೇಮ್ ಮಾಡಿದಾರ, ಬಹಳ ಬೆಸ್ಟ್ ಆಗಿ ಕ್ವಶನ್ ಪೇಪರ್ ಫ್ರೇಮ್ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು, ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್. ಸಂತೋಷವನ್ನ ವ್ಯಕ್ತಪಡಿಸ್ತಕ್ಕಂಥ ಶಬ್ದ ಈ ಕೆಳಗಡೆ 4ರಲ್ಲಿ ಒಂದು ಇದೆ ಅಂತ ನಾವು ಕರಿತೀವಿ, ಎಕ್ಸ್ಪ್ರೆಷನ್ಸ್ ಅಂತ. ಇದು ಬಹಳ ಇಂಪಾರ್ಟೆಂಟು. ಈ ಎಕ್ಸ್ಪ್ರೆಷನ್ಸ್ ಬಗ್ಗೆ ನೀವು ಎಲ್ಲರೂ ಕಲಿಯಬೇಕು. ಯಾಕಂದ್ರೆ ಅಪ್ ಟು SSLC ಅಷ್ಟೇ ಅಲ್ಲ, PUC ಯಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳು ನಿಮಗೆ ಬರ್ತಾವ. PUC ಮಕ್ಕಳಿಗೆ ಬರುವಂತ ಪ್ರಶ್ನೆ, SSLC ಮಕ್ಕಳಿಗೆ ಬರುವಂತ ಪ್ರಶ್ನೆಯನ್ನ ಇಲ್ಲಿ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಅಂತಂದ್ರೆ ಖುಷಿ, ಸಂತೋಷವನ್ನ ಹೇಳ್ತಕ್ಕಂಥದ್ದು. ಏನಾದ್ರೂ ನಿಮಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಂತೋಷ ಆಕತಿ. ಅವಾಗ ನೀವು ಅವ್ರಿಗೆ ಏನ್ ಹೇಳ್ತೀರಿ, ಸೇ ಥ್ಯಾಂಕ್ ಯು. ಯಾರಾದ್ರೂ ನಿಮಗೆ ಸಹಾಯ ಮಾಡಿದ್ರೆ ಅಂದ್ರೆ ಅವ್ರಿಗೆ ನೀವು ಥ್ಯಾಂಕ್ ಯು ಅಂತ ಹೇಳ್ತಿರಲ್ಲ, ಅದು. ಇಲ್ಲಿ ಪ್ರಿಟೆಂಡ್ ಯು ಆರ್ ನಾಟ್ ಎ ಗ್ರಾಟಿಟ್ಯೂಡ್. ಯಾರಿಗಂದ್ರೆ ಸಹಾಯ ತಗೊಂಡ ನೀವೇನ್ ಮಾಡಂಗಿಲ್ಲ, ಪ್ರಿಟೆಂಡ್ ಅಂದ್ರೆ ನಟಿಸಂಗಿಲ್ಲ. ಅವಾಯ್ಡ್ ದ ಟಾಪಿಕ್, ಸಂಬಂಧ ಬರಂಗಿಲ್ಲ. ಎಕ್ಸ್ಪೆಕ್ಟ್ ದ ಅದರ್ ಪರ್ಸನ್ ಟು ನೋ, ಅದು ಅವಶ್ಯಕತೆ ಬೀಳಂಗಿಲ್ಲ ಅಂತ ಭಾವಿಸ್ಕೊಂಡು ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೆನ್ ಕ್ವಶನ್ ನಂಬರ್ 33. ಇದು ಏನು, ಎ ಗ್ರೂಪ್ ಆಫ್ ಪೀಪಲ್ ಇಸ್ ಕಾಲ್ಡ್ ಕ್ರೌಡ್. ಜನರ ಗುಂಪಿಗೆ ನಾವು ಜನಜಂಗುಳಿ ಅಂತ ಕರಿತೀವಿ, ಕ್ರೌಡ್ ಅಂತ ಕರಿತೀವಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್? ಫಸ್ಟ್ ಟೈಮ್ ಇಂಥ ಪ್ರಶ್ನೆಯನ್ನ ಕೇಳಿದ್ದು. ಎಲ್ಲರಿಗೂ ಗೊತ್ತು ಸಿಂಗ್ಯುಲರ್ ಪ್ಲೂರಲ್ ಎಲ್ಲರೂ ಮಾಡ್ತಾರ. ಆದ್ರೆ ಈ ಸಲ ಏನು ಕೇಳಿದಾರ ಅವರು, ವಿಚ್ ಆಫ್ ದೀಸ್ ವರ್ಡ್ಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಪ್ರತಿ ಸಲ ಏನ್ ಮಾಡ್ತಾ ಇದ್ರು, ಒಂದ್ ಶಬ್ದವನ್ನ ಕೊಟ್ಟ ಒಂದು ಪ್ಲೂರಲ್ ಫಾರ್ಮ್ ಯಾವ್ದಂತ ಕೇಳ್ತಾ ಇದ್ರು. ಅದ್ರೊಳಗ ಡೀರ ಮತ್ತೆರಡು ಬೇರೆ ಬೇರೆ ಕೇಳ್ತಾ ಇದ್ರು, 3 ಆಪ್ಷನ್ ಬೇರೆ ಕೊಡ್ತಾ ಇದ್ರು. ಒಂದು ಫಿಶ್, ಶಿಪ್ ಮತ್ತು ಫಿಶ್ ಅಂತ ಕೊಡ್ತಾ ಇದ್ರು, ಅಥವಾ ಡೀರ್ ಅಂತ ಕೊಡ್ತಾ ಇದ್ರು. ಬಟ್ ಈಗ ಏನ್ ಮಾಡಿದ್ದಾರೆ, ಡೀರ್, ಫಿಶ್ ಮತ್ತು ಶೀಪ್ 3 ಶಬ್ದಗಳು ಸಿಂಗ್ಯುಲರ್ ನಲ್ಲಿಯೂ ಕೂಡ ಅದೇ ಆಗಿರ್ತದ, ಪ್ಲೂರಲ್ ನಲ್ಲಿಯೂ ಕೂಡ ಅದೇ ಆಗಿರ್ತದ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ಅಂಡ್ ಕ್ವಶನ್ ನಂಬರ್ 35. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್ ಈಸ್ ಥಾಟ್. ದೆನ್ ಕ್ವಶನ್ ನಂಬರ್ 36. ಯಾರಾದ್ರೂ ಮಕ್ಕಳು ಬಹುಶಃ ಕ್ವಶನ್ಸ್ ಗಳಲ್ಲಿ ಇಂಗ್ಲಿಷ್ ನಲ್ಲಿ ಒಂದಿಷ್ಟು ಟಫ್ ಆಗಿದೆ ಅಂತಂದ್ರೆ ಅಜ್ಮೋಸ್ ಹಾಕಿರ್ತಕ್ಕಂಥ ಒಂದು ಕ್ವಶನ್ ಬಹುಶಃ ಯಾವ್ದಾಗಿರ್ತದ ಅಂತಂದ್ರೆ, ಸೊ ಕ್ವಶನ್ ನಂಬರ್ 36 ಏನಿದೆ ಅಂತಂದ್ರ, ದ ಗಿವನ್ ಆಪ್ಷನ್, ಇನ್ ದ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್ಸ್ ಅಂತ ಇದೆ. ಆ ಪೊಸೆಸಿವ್ ವರ್ಡ್ ಅಂತಂದಾಗ ಬಹಳಷ್ಟು ಮಕ್ಕಳಿಗೆ ಆ ಪೊಸೆಸಿವ್ ವರ್ಡ್ ಅಂತಂದ್ರೆ ಗೊತ್ತಿರಂಗಿಲ್ಲ. ಅದು ಪ್ರೊನೌನ್ ನಲ್ಲಿ ಬರ್ತಕ್ಕಂಥದ್ದು. ಆ ಒಂದು ವಿಷಯ ಬಹಳಷ್ಟು ಮಕ್ಕಳಿಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಎಲ್ಲರೂ ಏನ್ ಬರ್ದಿರ್ತಾರೆ, ಕೆಲವೊಬ್ಬರಿಗೆ ಆ ಪೊಸೆಸಿವ್ ಅನ್ನೋ ಶಬ್ದ ಗೊತ್ತಾಗಲಾರ್ದಕ್ಕೆ ಪೆನ್ ಅಂತ ಬರ್ದಿರ್ತಾರೆ, ಕೆಲವೊಬ್ರು 9 ಅಂತ ಹಾಕಿದ್ದಾರೆ, ಕೆಲವೊಬ್ರು ದೋಸ್ ಅಂತ ಹಾಕಿದ್ದಾರೆ. ಆದ್ರೆ ದ ಕರೆಕ್ಟ್ ಆನ್ಸರ್ ಇಸ್ ಮೈಂಡ್. ಪೊಸೆಸಿವ್ ಅಂತಂದ್ರ ಸಂಬಂಧಪಟ್ಟದ್ದು, ಅದರ ಮಾಲೀಕತ್ವವನ್ನ ಹೊಂದಿದ್ದು ಅನ್ನುವಂತ ಅರ್ಥವನ್ನ ಇಲ್ಲಿ ಮೈನ್ ಅನ್ನುವಂಥದ್ದು ಕೊಡ್ತದೆ. ದೋಸ್ ಅನ್ನೋದು
ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆದ್ರೆ ನೈನ್ ಅಂತ ಅನ್ನೋದು ನ್ಯೂಮರಿಕಲ್ ವರ್ಬ್ ಆಗಿರ್ತದೆ, ಪೆನ್ ಅನ್ನುವಂಥದ್ದು. ಸೊ ಈ ರೀತಿ ನೋಡ್ತೀವಿ. ದೆನ್ ಕ್ವಶನ್ ನಂಬರ್ 37. Pick out the word which is not an example for feminine gender. Feminine gender ಯಾವುದು ಅಲ್ಲ ಅಂತ ಕೇಳಿದ್ದಾರೆ. So lady is a feminine gender, girl is a feminine gender, then queen is a feminine gender. ಅಂದ್ರ ಲೇಡಿ, ಕ್ವೀನ್, ಗರ್ಲ್ ಇವ್ರ ಮೂರು ಕೂಡ ಸ್ತ್ರೀಲಿಂಗ. ಆದ್ರೆ ಅವ್ರೇನ್ ಕೇಳಿದ್ದಾರೆ, ಈ 4 ಶಬ್ದಗಳಲ್ಲಿ ಯಾವುದು ಸ್ತ್ರೀಲಿಂಗ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ದ ಪ್ರಿನ್ಸ್ ಇಸ್ ದ ರೈಟ್ ಆನ್ಸರ್. ದಿಸ್ 3 ಆರ್ ಇನ್ಕರೆಕ್ಟ್. ಅಂಡ್ ದೆನ್ ಕ್ವಶನ್ ನಂಬರ್ 38. ಅಪೋಸಿಟ್ ವರ್ಡ್ ಆಫ್ ಕ್ವಿಟ್. ಕ್ವಿಟ್ ಅನ್ನೋದು ಏನನ್ನ, ಕ್ವಿಟ್ ಅಂತಂದ್ರೆ ಬಿಟ್ಟು ಬಿಡು ಅಂತ ನಂಗೆ, ಬಿಟ್ಟು ಬಿಡು, ಫಿನಿಶ್, ಸ್ಟಾಪ್ ಅನ್ನಂಗೆ. ಕ್ವಿಟ್ ಅಂದ್ರೆ ಏನು, ಸ್ಟಾಪ್ ಅನ್ನಂಗೆ, ಫಿನಿಶ್ ಅನ್ನಂಗೆ, ಅಥವಾ ಎಂಡ್ ಅನ್ನಂಗೆ. ಹಾಗಾದ್ರೆ ಅದರ ಅಪೋಸಿಟ್ ವರ್ಡ್ ಕೇಳಿದಾರೆ ಅಂತಂದಾಗ ಸ್ಟಾರ್ಟ್ ಅಂತ ಆಕತಿ. ಬಹಳಷ್ಟು ಜನ ರಿವೇನ್ ಅನ್ನುವಂತ ಶಬ್ದನೂ ಕೂಡ ಹಾಕಿರ್ತಾರ, ಬಟ್ ದಟ್ ಈಸ್ ನಾಟ್ ಕರೆಕ್ಟ್. ಕ್ವಿಟ್ ಅದರ ಅಪೋಸಿಟ್ ಯಾವ್ದಾಗಿರ್ತದೆ ಅಂತಂದ್ರೆ ಸ್ಟಾರ್ಟ್ ಆಗಿರ್ತದೆ. Rearrange the following words in the correct orders to form a meaningful sentence ಅಂತಂದಾರೆ. ಸೊ animals are living beings ಅನ್ನೋದು ದ ಕರೆಕ್ಟ್ ಆನ್ಸರ್ ಆಗಿರ್ತದ. ದೆನ್ ಲಾಸ್ಟ್ ಕ್ವಶನ್ ನಂಬರ್ 40. ಇದು ಪ್ರತಿ ಸಲ ಏನ್ ಮಾಡ್ತಾ ಇದ್ರು, ದ ಸೌಂಡ್ ಆಫ್ ದ ಕೌ ಈಸ್ ಅಂತ ಕೊಡ್ತಾ ಇದ್ರು, ದ ಸೌಂಡ್ ಆಫ್ ದ ಕ್ಯಾಟ್ ಅಂತ ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರ ಮ್ಯಾಚ್ ದ ಫಾಲೋವಿಂಗ್ ವಿತ್ ದೇರ್ ಸೌಂಡ್ಸ್ ಅಂದಿದ್ದಾರೆ. ಕೌ ಏನಾಗುತ್ತೆ, ಸೊ ಕೌ ಆಪ್ಷನ್ ಏನಾಗುತ್ತೆ, ಕೌಡ್ ಆಪ್ಷನ್ ಮೂವ್ಸ್ ಆಗುತ್ತೆ. ಕ್ಯಾಟ್ ಮ್ಯೂ ಅಂತ ಕರೆದ್ರೆ ಡಾಗ್ ಇಸ್ ಬಾರ್ಕಿಂಗ್. ಶಿಫ್ ಬ್ಲೀಡ್ಸ್ ಆಗುತ್ತೆ. ದೆನ್ ಎಲಿಫೆಂಟ್ ಟ್ರಂಪೆಟ್ ಆಗುತ್ತೆ. ಸೊ ಈ ರೀತಿ ಆಗ್ತಾ ನೋಡಿದ್ರೆ ಎರಡು ಎ ಆಪ್ಷನ್ ಅನ್ನು ನೋಡಿದ್ರೆ ಎ 3 ಇದೆ, ಹೌದಾ, ಎ 3 ಇದೆ, ಇದು 1. ಆಮೇಲೆ ಬಿ 2, ಬಿ 5 ಇದೆ, ಸೊ ಇದು 2. ಆಮೇಲೆ ಡಿ ಅಂದ್ರೆ ಸಿ 4 ಇದೆ, ಇದು 3. ಆಮೇಲೆ ಡಿ 2 ಇದೆ, ಇದು 4, ಇದು 5. ಸೊ ಈ ರೀತಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿಯ ತನಕ 21ರಿಂದ 40 ಪ್ರಶ್ನೆಗಳನ್ನ ನಾನು ಇಂಗ್ಲಿಷ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಹೇಳಿದ್ದೀನಿ. ಇನ್ನು ಕನ್ನಡದ ವಿಷಯವನ್ನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಹೇಳಲಿಕ್ಕೆ ನಮ್ಮ ಕೋಚಿಂಗ್ ಸೆಂಟರ್ನ ಸರ್ ಮತ್ತು ಗುರುಮಾತೆಯವರು ಬರ್ತಾರ. ಅದೆಲ್ಲರೂ ಕೂಡ ಅದನ್ನ ವೀಕ್ಷಿಸಬೇಕಾಗಿ ವಿನಂತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಪ್ರೊಫೆಸರ್ ಸಂಗಮೇಶ್ ಗುಟ್ಲಿ ಅವರು ಏನ್ ಮಾಡಿದ್ರಂದ್ರ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತ 20 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದಾರ. ನಾವು ಈಗೇನ್ ಮಾಡೋಣ ಅಂದ್ರ ಅದರ ಮುಂದುವರಿದ ಭಾಗವಾಗಿರುವಂತ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತ 41ರಿಂದ 60ರವರೆಗೆ ಇರುವ ಗಣಿತ ವಿಷಯದ 20 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೋಡ್ರಿ 41ನೇ ಕ್ವಶನ್ ಏನೈತಿ ನೋಡ್ರಿ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ಇಲ್ಲೇ ಮಾಡ್ಯಾರು, ಪುಸ್ತಕ 3 ಪುಸ್ತಕಗಳ ಬೆಲೆಯನ್ನ ಕೊಟ್ಟಾರೆ. ಸೊ ಇದ ಎದ್ರ ಮೇಲೆ ಐತಂದ್ರೆ ಲೆಕ್ಕ ಇದ ಎಡಿಷನ್ ಆಫ್ ಡೆಸಿಮಲ್ಸ್ ಮೇಲೆ ಕ್ವಶನ್ಸ್ ಕೊಟ್ಟಾರ ನಿಮಗೆ. ಸೊ ಇಲ್ಲಿ ಈ ಅಷ್ಟು ಪುಸ್ತಕಗಳ ಒಟ್ಟು ಬೆಲೆಯನ್ನ ಕೇಳ್ಯಾರ. ಸೊ ಅಷ್ಟು ಪುಸ್ತಕದ ಒಟ್ಟು ಬೆಲೆಯನ್ನ ಕೇಳ್ಯಾರ ಅಂದ್ರ ಈ ಅಷ್ಟು ಪುಸ್ತಕ ಬೆಲೆಯನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಸೊ ಏನೇನೈತಿ, ಫಸ್ಟ್ ಪುಸ್ತಕದ ಬೆಲೆ ಎಷ್ಟೈತಿ, 7.50. ನೆಕ್ಸ್ಟ್ 14 ರೂಪಾಯಿ. ನೆಕ್ಸ್ಟ್ 5.50 ರೂಪಾಯಿ. ಸೊ ಈಗ ಡೆಸಿಮಲ್ಸ್ ಅನ್ನ ಆ್ಯಡ್ ಮಾಡೋದ್ನಾಗ ಏನ್ ಮಾಡ್ಬೇಕಂದ್ರ ಫಸ್ಟ್ ನೀವನ್ನ ಕರೆಕ್ಟ್ ಆಗಿ ಬರ್ಕೋಬೇಕು. ಕರೆಕ್ಟ್ ಆಗಿ ಯಾವ ರೀತಿ ಬರ್ಕೋಬೇಕಂದ್ರ ಪಾಯಿಂಟ್ಸ್ ತೆಳಗೆ ಪಾಯಿಂಟ್ ಬರುವಂಗ ಮೊದಲ ಕರೆಕ್ಟ್ ಆಗಿ ಬರ್ಕೋಬೇಕು. ಸೊ ಇಲ್ಲಿ ಎಲ್ಲೂ ಪಾಯಿಂಟ್ ಕೊಟ್ಟಿಲ್ಲ ಅಂದ್ರ ಎಲ್ಲಿರ್ತೈತಿ ಪಾಯಿಂಟ್, ಸಂಖ್ಯೆಯ ಕೊನೆಗೆ ಪಾಯಿಂಟ್ ಇರ್ತೈತಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಇದೆಲ್ಲಿ ಖಾಲಿ ಉಳಿದೈತಿ ಅಲ್ಲೇ 0 ಹಾಕೊಂಡ್ಬಿಡ್ರಿ. ಸೊ ಈಗ ಆ್ಯಡ್ ಮಾಡ್ರಿ 0, 5, 5, 10 ಪಾಯಿಂಟ್ ಕೆಳಗೆ ಪಾಯಿಂಟ. ನೆಕ್ಸ್ಟ್ 7, 4, 11, 11, 5, 16, 16, 1, 17. ನೆಕ್ಸ್ಟ್ 1, 1, 2. ಸೊ ಎಷ್ಟಾಯ್ತು ಆನ್ಸರ, 27 ರೂಪಾಯಿಗಳು. ಸೊ ರೈಟ್ ಆನ್ಸರ್ ಯಾವ್ದೈತಿ ನೋಡ್ರಿ, 27 ರೂಪಾಯಿ. ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾರ. ಸುಲಭ ರೂಪದಲ್ಲಿ ಬರೆಯಿರಿ ಕೊಟ್ಟಾರ ಅಂದ್ರೆ ಏನ್ ಮಾಡ್ಬೇಕನ್ನ, ಕೊಟ್ಟಿರುವಂತ ಭಿನ್ನರಾಶಿಯನ್ನ ಕಡ್ತಾ ಹೊಡೆದ ಅದ್ ಎಲ್ಲಿ ಮಟ್ಟ ಕಡ್ತಾ ಹೋಗೈತಿ ಅಲ್ಲಿ ತನ ಕಡ್ತಾ ಹೊಡಿಬೇಕು. ನೋಡ್ರಿಲೆ 8 1 8 2 ಓಕೆ. ಇನ್ನೊಂದು ಭಿನ್ನರಾಶಿ ಕೊಟ್ಟಾರ ಇಲ್ಲೇ 24 1 24 3. ಸೊ ಇದನ್ನ ಕಡ್ತಾ ಹೊಡೆದಾಗ ಎಷ್ಟು ಬರತೈತಿ ಆನ್ಸರ್? 1 ಡಿವೈಡೆಡ್ ಬೈ 2 ಮತ್ತು 1 ಡಿವೈಡೆಡ್ ಬೈ 3 ಬರತೈತಿ. ಕರೆಕ್ಟಾ? ಸೊ 1 ಎಲ್ಲಿತ್ತು ನೋಡ್ರಿ ಆಪ್ಷನ್ 1 ಡಿವೈಡೆಡ್ ಬೈ 2 ಮತ್ತು 1 ಡಿವೈಡೆಡ್ ಬೈ 3. ಸೊ ಆಪ್ಷನ್ ನಂಬರ್ 2 1 ಡಿವೈಡೆಡ್ ಬೈ 2 ಮತ್ತು 1 ಡಿವೈಡೆಡ್ ಬೈ 3 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, 600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ ಅಂತ ಹೇಳ್ಯಾರ. 600 ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸಿ ಅಂತ ಹೇಳ್ಯಾರ. ಸೆಂಟಿಮೀಟರ್ ಇದ್ದದನ್ನ ಮೀಟರ್ಗೆ ಪರಿವರ್ತಿಸಬೇಕಂದ್ರ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 100 ಮಾಡ್ಬೇಕು. ಮೀಟರ್ ಇದ್ದದನ್ನ ಸೆಂಟಿಮೀಟರ್ಗೆ ಮಾಡ್ಬೇಕಂದ್ರ ಇಂಟು 100 ಮಾಡ್ಬೇಕು. ಸೆಂಟಿಮೀಟರ್ ಇದ್ದದನ್ನ ಮೀಟರ್ಗೆ ಮಾಡ್ಬೇಕಂದ್ರ ಡಿವೈಡೆಡ್ ಬೈ 100 ಮಾಡ್ಬೇಕು. ಇಲ್ಲಿ 600 ಸೆಂಟಿಮೀಟರ್ ಕೊಟ್ಟಾರ. ಸೊ ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರ ಡಿವೈಡೆಡ್ ಬೈ 100 ಮಾಡ್ಬೇಕು. ಸೊ ಇಲ್ಲಿ 600 ಡಿವೈಡೆಡ್ ಬೈ 100 ಮಾಡ್ರಿ. 100 1 100 6. ಸೊ ಎಷ್ಟು ಬರ್ತೈತೆ ಆನ್ಸರ್? 6 ಮೀಟರ್. ಸೊ ರೈಟ್ ಆಪ್ಷನ್, ಆಪ್ಷನ್ ನಂಬರ್ 3. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತೆ, 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಕೊಟ್ಟಾರ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕು. ಅಲ್ಲಿ ಕಿಲೋಗ್ರಾಮ್ ಕೇಳ್ಯಾರೋ ಏನ ಗ್ರಾಮ್ ಕೇಳ್ಯಾರೋ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಕೇಳ್ಯಾರ. 1 ಕ್ವಿಂಟಾಲ್ ಅಂದ್ರೆ ನಿಮಗೆ ಗೊತ್ತಿರಬೇಕು. 1 ಕ್ವಿಂಟಾಲ್ ಅಂದ್ರೆ ಎಷ್ಟು ಕೆಜಿ ಅಂದ್ರ 1 ಕ್ವಿಂಟಾಲ್ಗೆ 100 ಕೆಜಿ ಇರ್ತೈತಿ. ಕರೆಕ್ಟಾ? 1 ಕ್ವಿಂಟಾಲ್ ಅಂದ್ರ 100 ಕೆಜಿ ಅಂದಂಗ. ಇಲ್ಲಿ ಎಷ್ಟು ಕೊಟ್ಟಾರು? 5 ಕ್ವಿಂಟಾಲ್ ಕೊಟ್ಟಾರ. 5 ಕ್ವಿಂಟಾಲ್ ಅಂದ್ರ 1 ಕ್ವಿಂಟಾಲ್ಗೆ 100 ಕೆಜಿ ಆದ್ರ 5 ಕ್ವಿಂಟಾಲ್ಗೆ 500 ಕೆಜಿ ಆಗಿರ್ತೈತಿ ಆನ್ಸರ್. ಸೊ 500 ಕೆಜಿ ಅಲ್ಲಿ ನೋಡ್ರಿ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಎಷ್ಟು ಕೇಳ್ಯಾರ. ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ನಡುವಿನ ವ್ಯತ್ಯಾಸ ಕೇಳ್ಯಾರ. ಮುಖ ಬೆಲೆ ಯಾವಾಗ್ಲೂ ಸೇಮ್ ಇರ್ತದೆ. ಯಾವುದೇ ಸಂಖ್ಯೆ ಮುಖ ಬೆಲೆ ಕೇಳಿದಾಗ ಆನ್ಸರ್ ಅದೇ ಸಂಖ್ಯೆ ಆಗಿರ್ತೈತಿ. ಯಾವ್ದು ಚೇಂಜ್ ಆಗ್ತಿರ್ತೈತಿ ಅಂದ್ರ ಸ್ಥಾನ ಬೆಲೆ ಮಾತ್ರ ಏನಾಗಿರ್ತೈತಿ? ಚೇಂಜ್ ಆಗ್ತಿರ್ತೈತಿ. ಇಲ್ಲಿ ನೋಡ್ರಿ 4ರ ಕೇಳ್ಯಾರ. 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಕೇಳ್ಯಾರ. 4ರ ಸ್ಥಾನ ಬೆಲೆ ಎಷ್ಟು ಇರ್ತೈತಿ? ಯಾವುದೇ ಸಂಖ್ಯೆಯ ಮುಖ ಬೆಲೆ ಯಾವಾಗ್ಲೂ ಅದೇ ಸಂಖ್ಯೆ ಆಗಿರ್ತೈತಿ. ಸೊ ಇಲ್ಲಿ 4ರ ಮುಖ ಬೆಲೆ ಎಷ್ಟು ಆತಂಗಾರ? 4ರ ಮುಖ ಬೆಲೆ 4 ಆಗಿರ್ತೈತಿ. ನೆಕ್ಸ್ಟ್ ಸ್ಥಾನ ಬೆಲೆ ನೋಡ್ಬೇಕು. ಈಗ 4 ಯಾವ ಸ್ಥಾನದಾಗ ಐತಿ? 100ರ ಸ್ಥಾನದಾಗ ಐತಿ. 4 ಯಾವ ಸ್ಥಾನದಾಗ ಐತಿ? 100ರ ಸ್ಥಾನದಾಗ ಐತಿ. ಹಂಗಾರ ಆ 4ರ ಸ್ಥಾನ ಬೆಲೆ ಏನಾಕೈತಿ? 400 ಆಕೈತಿ. ಹಂಗಾರ ಸ್ಥಾನ ಬೆಲೆ ಎಷ್ಟಾಯ್ತು? ಸ್ಥಾನ ಬೆಲೆ 400 ಆಯ್ತು. ನೆಕ್ಸ್ಟ್ ಏನ್ ಮಾಡಂದಾರ? ಇವುಗಳ ಮೊತ್ತ ಕೇಳ್ಯಾರ, ವ್ಯತ್ಯಾಸ ಕೇಳ್ಯಾರ ನೋಡ್ಬೇಕು. ಅಲ್ಲಿ ಏನ್ ಕೇಳ್ಯಾರು? ವ್ಯತ್ಯಾಸ ಕೇಳ್ಯಾರ. ಸೊ ಇವುಗಳ ವ್ಯತ್ಯಾಸ ಕೇಳಿದಾಗ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 400 ಮೈನಸ್ 4 ಮಾಡಿದಾಗ ಎಷ್ಟು ಬರ್ತೈತಿ? 396. ಸೊ ರೈಟ್ ಆಪ್ಷನ್, ಆಪ್ಷನ್ ನಂಬರ್ 1 396. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಸುತ್ತಳತೆ ಕೇಳ್ಯಾರ. ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಅಲ್ಲಿ ಏನ್ ಮಾಡ್ಬೇಕಂದ್ರ ಅಲ್ಲಿ ಕೊಟ್ಟಿರುವಂತ ಆಕೃತಿಯ ಬಾಹುಗಳ ಅಷ್ಟು ಉದ್ದವನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಸೊ ಇಲ್ಲಿ ಎಷ್ಟು ಬಾಹುಗಳದಾವು? 4 ಬಾಹುಗಳದಾವು. ಈ 4 ಬಾಹುಗಳ ಉದ್ದವನ್ನ ಏನ್ ಮಾಡ್ಬೇಕು? ನಾವು ಕೂಡಿಸ್ಬೇಕು. ನೋಡ್ರಿ 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಅಷ್ಟು ಕೂಡಿಸ್ರೆ ಎಷ್ಟಾಯ್ತು ನೋಡ್ರಿ? 5 4 9 9 3 12 12 7 19 ಸೆಂಟಿಮೀಟರ್ ಆಗ್ತೈತಿ. ಹಂಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 19 ಸೆಂಟಿಮೀಟರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 12056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ ಕೇಳ್ಯಾರ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು 12056 12ರಿಂದ ಭಾಗಿಸ್ಬೇಕು. 12056 ಎಷ್ಟರಿಂದ ಭಾಗಿಸ್ಬೇಕು? 12ರಿಂದ ಭಾಗಿಸ್ಬೇಕು.
ಭಾಗಿಸ್ರಿ 12 ಒಂದ್ಲೆ 12 ಎಷ್ಟು ಉಳಿತು 0 ಉಳಿತು. ನೆಕ್ಸ್ಟ್ 0 ತಗೊಂಡ್ರಿ 12 0ಲೆ 0 0ದಾಗ 0 ಕಳೆದ್ರೆ 0ನ ಬರ್ತೈತಿ. ನೆಕ್ಸ್ಟ್ ಸಂಖ್ಯೆ ಯಾವ್ದು ತಗೋಬೇಕು 5 ತಗೊಂಡ್ರಿ. ಇಲ್ಲಿ ಒಮ್ಮೆ ನೆಕ್ಸ್ಟ್ ಸಂಖ್ಯೆ ತಗೋಕ್ ಹೋಗ್ಬಾರ್ದು, ಯಾಕಂದ್ರ ಒಂದು ಸಂಖ್ಯೆ ಕೆಳಗೆ ಇಳಿಸ್ಕೊಂಡೈತೆ ಅಂದ್ರೆ ಅದನ್ನ ನೀವು 0 ಲೇರೆ ಭಾಗಿಸಬೇಕು. ಸೊ 12 0ಲೆ 0 ಎಷ್ಟು ಉಳಿತು 5 ಉಳಿತು. ಈಗ ನೆಕ್ಸ್ಟ್ ಸಂಖ್ಯೆನ ತಗೋಬೇಕು 56 ಎಷ್ಟಾಗೈತಿ 12 4 48 ಶೇಷ ಎಷ್ಟು ಉಳಿತಂಗಾರ ಇಲ್ಲಿ ಶೇಷ 8 ಉಳಿದೈತಿ. ಕರೆಕ್ಟಾ? ಸೊ ಇಲ್ಲಿ ಭಾಗಲಬ್ಧ ಎಷ್ಟು ಬಂತು 1004 ಭಾಗಲಬ್ಧ ಬರ್ತೈತಿ. ಶೇಷ ಎಷ್ಟು ಬರ್ತೈತಿ 8. ಸೊ ಆಪ್ಷನ್ ಎಲ್ಲೈತಿ ನೋಡ್ರಿ, ಭಾಗಲಬ್ಧ 1004 ಇರಬೇಕು, ಶೇಷ 8 ಇರಬೇಕು. ಆಪ್ಷನ್ ನಂಬರ್ 1 ಭಾಗಲಬ್ಧ 1004 ಶೇಷ 8. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಕೇಳ್ಯಾರ. ಇಲ್ಲೊಂದು ಸರ್ಕಲ್ ಐತೆ, ವೃತ್ತದ ಮೇಲಿನ ಯಾವುದೇ ಒಂದು ಇಲ್ಲೊಂದು ಸೆಂಟರ್ ಪಾಯಿಂಟ್ ಐತಿ, ಇಲ್ಲೊಂದ ಸೆಂಟರ್ ಪಾಯಿಂಟ್ ಐತಿ ತಿಳ್ಕೊರಿ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೆ ವೃತ್ತ ಕೇಂದ್ರ, ಇಲ್ಲಿ ಓ ಅನ್ನುವಂತ ಒಂದು ವೃತ್ತ ಕೇಂದ್ರ ಐತಿ ತಿಳ್ಕೊರಿ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು, ಆಮೇಲೆ ವೃತ್ತ ಕೇಂದ್ರ, ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು ಹಾಗೂ ವೃತ್ತ ಕೇಂದ್ರಕ್ಕಿರುವ ನಡುವಿನ ದೂರವನ್ನು ಏನಂತ ಕರೀತಾರೆ ಕೇಳ್ಯಾರ. ಸೊ ಇಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ನಡುವಿನ ದೂರವನ್ನ ಏನಂತ ಕರೀತಾರಂದ್ರ ತ್ರಿಜ್ಯ ಅಂತ ಕರೀತಾರೆ. ಕರೆಕ್ಟಾ? ಸೊ ಆಪ್ಷನ್ ನಂಬರ್ 3 ತ್ರಿಜ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 49. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ ಕೇಳ್ಯಾರ. ಲಘು ಕೋನ ಯಾವ್ದು ಕರಿತೀವಿ ಅಂದ್ರೆ ನಾವು 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ಏನಂತ ಕರಿತೀವೋ ಲಘು ಕೋನ ಅಂತ ಕರಿತೀವಿ. ನೆಕ್ಸ್ಟ್ ವಿಶಾಲ ಕೋನ ಯಾವ್ದು ಕರಿತೀವೋ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, ಆಮೇಲೆ 180ಕ್ಕಿಂತ ಕಡಿಮೆ ಇರ್ಬೇಕು, ಅಂತ ಕೋನನ ಏನಂತ ಕರಿತೀವೋ ವಿಶಾಲ ಕೋನ ಅಂತ ಕರಿತೀವಿ. ಇನ್ನೊಂದು ಕೋನ ಬರ್ತೈತಿ, ಯಾವ ಕೋನ ಲಂಬ ಕೋನ ಅಂತ ಬರ್ತೈತಿ. ಲಂಬ ಕೋನ ಯಾವ್ದು ಕರಿತೀವಿ ಅಂದ್ರ ಅಕ್ಯುರೇಟ್ 90 ಡಿಗ್ರಿ ಇರುವಂತ ಕೋನವನ್ನ ಏನಂತ ಕರೀತಾರಂದ್ರ ಲಂಬ ಕೋನ ಅಂತ ಕರೀತಾರೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳ್ಯಾರಂದ್ರ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ ಕೇಳ್ಯಾರ. ಲಘು ಕೋನ ಅಂದ್ರ 90 ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನ. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಒಳಗ 90 ಡಿಗ್ರಿಗಿಂತ ಯಾವ್ದು ಕಡಿಮೆ ಐತಿ? ಆಪ್ಷನ್ ನಂಬರ್ 1 80 ಡಿಗ್ರಿ. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 50. 5 ಡಿವೈಡೆಡ್ ಬೈ 100 ಇದರ ದಶಮಾಂಶ ರೂಪ ಕೇಳ್ಯಾರ. ಸೊ ದಶಮಾಂಶ ರೂಪ ಕೇಳಿದಾಗ ಏನ್ ಮಾಡ್ಬೇಕು ನಾವಲ್ಲಿ ಕೆಳಗೆ ಎಷ್ಟು 0 ಕೊಟ್ಟಿರ್ತಾರಲ್ಲ ಅಷ್ಟು ಸಂಖ್ಯೆಯನ್ನ ಬಿಟ್ಟ ಮ್ಯಾಲ ಛೇದದಾಗ ಪಾಯಿಂಟ್ ಇಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, 5 ಡಿವೈಡೆಡ್ ಬೈ 100 ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರು? 5 ಡಿವೈಡೆಡ್ ಬೈ 100 ಕೊಟ್ಟಾರ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರ ಕೆಳಗೆ ಎಷ್ಟು 0 ಇರ್ತಲ್ಲ ಅಷ್ಟು ಸಂಖ್ಯೆಗಳನ್ನ ಬಿಟ್ಟ ಮ್ಯಾಲ ಅಂಶದಾಗ ಅಷ್ಟು ಸಂಖ್ಯೆ ಬಿಟ್ಟ ಪಾಯಿಂಟ್ ಇಡಬೇಕು. ಇಲ್ಲಿ ಮ್ಯಾಲ ಕೆಳಗೆ 2 0 ಅದಾವು, ಹಂಗಾರ ಅಂಶದಾಗ ನಾವ್ ಏನ್ ಮಾಡ್ಬೇಕು 2 ಸಂಖ್ಯೆ ಬಿಟ್ಟ ಪಾಯಿಂಟ್ ಇಡಬೇಕು. ಬಟ್ ಇಲ್ಲಿ ಮ್ಯಾಲ ಏನೈತಿ ಒಂದೇ ಸಂಖ್ಯೆ ಐತಿ, ಅಲ್ಲಿ ಎಷ್ಟು ಸಂಖ್ಯೆ ಕಡಿಮೆ ಇದಿರ್ತಲ್ಲ ಅಷ್ಟು ಸಂಖ್ಯೆಯನ್ನ ಸಂಖ್ಯೆಯ ಎಡಭಾಗದಲ್ಲಿ 0 ಇಟ್ಕೋಬೇಕು. ಸೊ ನಮಗೆ ಇಲ್ಲಿ ಎಷ್ಟು ಸಂಖ್ಯೆ ಬೇಕು ಪಾಯಿಂಟ್ ಇಡಕ 2 ಸಂಖ್ಯೆ ಬೇಕು, ಬಟ್ ಅಲ್ಲಿ ಒಂದೇ ಸಂಖ್ಯೆ ಐತಿ. ಅಲ್ಲಿ ಒಂದೇ ಸಂಖ್ಯೆ ಐತಿ ಅಂದ್ರ ಆ ಸಂಖ್ಯೆಯ ಎಡಭಾಗದಲ್ಲಿ 0 ಇಟ್ಕೋಬೇಕು. ಸೊ ಆನ್ಸರ್ ಏನಾಗತ್ತೆ 0.05. ಸೊ ಏನಾಗಿತ್ತಿಲ್ಲ 2 0 ಇದ್ದು ಅದಕ್ಕೆ ಏನ್ ಮಾಡಿದ್ವಿ 2 ಸಂಖ್ಯೆ ಬಿಟ್ಟ ಪಾಯಿಂಟ್ ಇಟ್ಟಿವಿ. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 0.05. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ರೂಪಾಯಿ ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಇಲ್ಲೇನ್ ಕೊಟ್ಟಾರ ಅಂದ್ರೆ ಕ್ವಶನ್ ಒಳಗ ಅವನ ಒಂದು ವರ್ಷದ ಆದಾಯವನ್ನ ಕೊಟ್ಟಾರ. ಒಂದು ವರ್ಷದ ಆದಾಯವನ್ನ ಕೊಟ್ಟ ನಿಮ್ಗ ಒಂದು ತಿಂಗಳ ಆದಾಯವನ್ನ ಕಂಡುಹಿಡಿ ಅಂದ. ಸೊ ಇಲ್ಲಿ ಒಂದು ವರ್ಷದ ಆದಾಯವನ್ನ ಕೊಟ್ಟ ಒಂದು ತಿಂಗಳ ಆದಾಯವನ್ನ ಕಂಡುಹಿಡಿ ಅಂದಾಗ ಏನ್ ಮಾಡ್ಬೇಕಂದ್ರ ಡಿವೈಡೆಡ್ ಬೈ 12 ಮಾಡ್ಬೇಕು. ಡಿವೈಡೆಡ್ ಬೈ 12 ಎದಕ್ ಮಾಡ್ಬೇಕಂದ್ರ ಒಂದು ವರ್ಷದಾಗ 12 ತಿಂಗಳು ಇರ್ತಾವ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರ ನಾವಿಲ್ಲಿ ಡಿವೈಡೆಡ್ ಬೈ 12 ಮಾಡ್ಬೇಕು. ವಾರ್ಷಿಕ ಆದಾಯ ಎಷ್ಟೈತೆ? ಒಂದು
14,400 ಡಿವೈಡೆಡ್ ಬೈ 12 ಎದಕ್ಕೆ ಮಾಡಬೇಕು, ಒಂದು ವರ್ಷದಾಗ 12 ತಿಂಗಳು ಇರ್ತಾವ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 12 ಮಾಡ್ಬೇಕು. ಸೊ ಕರ್ತಾವ ಡೇರಿ 12 ಒಂದ್ಲೆ 12 12 144, ಲಾಸ್ಟ್ 2 ಜೀರೋ ಅದಾವು, 2 ಜೀರೋ ಇಟ್ಬಿಡ್ರಿ. ಎಷ್ಟಾದ ಆನ್ಸರ, 1,200 ರೂಪಾಯಿ. ಎಲ್ಲೈತಿ ನೋಡ್ರಿ ಆಪ್ಷನ್ದಾಗ, ಆಪ್ಷನ್ ನಂಬರ್ 2 1,200 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 3,459ರಲ್ಲಿ 4ರ ಸ್ಥಾನ ಬೆಲೆ ಕೇಳ್ಯಾರ. ಸೊ 3,459ರಲ್ಲಿ 4ರ ಸ್ಥಾನ ಬೆಲೆ ಕೇಳ್ಯಾರ. ಸೊ ಆಗಲೇ ಇದೇ ಸೇಮ್ ಕ್ವಶನ್ ಬಂದಿತ್ತು, ಅಲ್ಲಿ ಸ್ಥಾನ ಬೆಲೆ ಕೇಳಿದ್ರು, ಇಲ್ಲೂ ಸ್ಥಾನ ಬೆಲೆ ಕೇಳ್ಯಾರ. ಸೊ ಇಲ್ಲೇನಿತ್ತು ಕ್ವಶನ್, ಸ್ಥಾನ ಬೆಲೆ ಕೇಳ್ಯಾರ. ಸೊ ಇಲ್ಲಿ ಯಾವ್ದರ ಸ್ಥಾನ ಬೆಲೆ ಕೇಳ್ಯಾರು, 3,459ರಲ್ಲಿ 4ರ ಸ್ಥಾನ ಬೆಲೆ ಕೇಳ್ಯಾರ. ಸೊ ಯಾವ್ದರ ಸ್ಥಾನ ಬೆಲೆ ಕೇಳಿರ್ತಾರಲ್ಲ ಆ ಸಂಖ್ಯೆಗೆ 4ರ ಸ್ಥಾನ ಬೆಲೆ ಕೇಳ್ಯಾರು, 4ಕ್ಕೆ ಅದು ಯಾವ ಸ್ಥಾನದಾಗಿರ್ತದಲ್ಲ ಅಷ್ಟನ್ನ ಇಂಟು ಮಾಡ್ಬೇಕದಕ್ಕೆ. ಸೊ ಇಲ್ಲಿ 4 ಯಾವ ಸ್ಥಾನದಾಗ ಐತಿ, ಬಿಡಿ 10 100 100ರ ಸ್ಥಾನದಾಗ ಐತಿ, ಅದಕ್ಕೆ ಏನ್ ಮಾಡ್ಬೇಕಿಲ್ಲ, ಇಂಟು 100 ಮಾಡ್ಬೇಕು. ಸೊ 4 × 100 ಮಾಡಿದಾಗ ಎಷ್ಟು ಬರ್ತೈತಿ ಆನ್ಸರ್, ನಮಗ 400 ಬರ್ತೈತಿ. ಹಂಗಾದ್ರ ರೈಟ್ ಆನ್ಸರ್ 4ರ ಸ್ಥಾನ ಬೆಲೆ ಎಷ್ಟಾಕೈತಿ, ಆಪ್ಷನ್ ನಂಬರ್ 2 400. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದರ ಸಾಮಾನ್ಯ ರೂಪ ಕೇಳ್ಯಾರೆ. 2 × 1000 + 5 × 100 + 3 × 1 = ಇದರ ಸಾಮಾನ್ಯ ರೂಪ ಕೇಳ್ಯಾರ. ಇಲ್ಲೇನ್ ಮಾಡ್ಯಾರ ಅಂದ್ರೆ ನಿಮ್ಗ ಅದನ್ನ ವಿಸ್ತೃತ ರೂಪ ಕೊಟ್ಟಾರು. ವಿಸ್ತೃತ ರೂಪ ಕೊಟ್ಟು ಏನ್ ಮಾಡ್ಯಾರು, ಸಾಮಾನ್ಯ ರೂಪ ಕೊಟ್ಟಾರ. ಸೊ ಇದನ್ನ ಮೊದಲ ಇಂಟು ಇದನ್ನ ಮೊದಲು ಬಿಡಿಸ್ಕೋರಿ. 2 × 1000 + 5 × 100 + 3 × 1 ಕೊಟ್ಟಾರ. ಸೊ ಇಂಟು ಎಲ್ಲೆಲ್ಲ ಅದು ಮೊದಲು ಬಿಡಿಸ್ಕೋರಿ. 2 × 1000 2000 ಪ್ಲಸ್ ನೆಕ್ಸ್ಟ್ 5 × 100 500, ನೆಕ್ಸ್ಟ್ 3 × 1 3 × 1 ಅಂದ್ರ 3 ಆಗ್ತದೆ. ಸೊ 2000. ಸೊ ಆಮೇಲೆ 2000 + 500 + 3 ಮಾಡಿದಾಗ ಎಷ್ಟು ಬರ್ತೈತೆ ಆನ್ಸರ್, 2503 ಬರ್ತೈತೆ. ಸೊ ರೈಟ್ ಆನ್ಸರ್ ಯಾವ್ದಾ, ಆಪ್ಷನ್ ನಂಬರ್ 4 2503. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, 54ನೇ ಕ್ವಶನ್ ನೋಡ್ರಿ. ಸಂಕಲನ ಮಾಡಿರಿ ಅಂತ ಕೊಟ್ಟಾರ. ಸಂಕಲನ ಮಾಡಿರಿ, ಇಲ್ಲಿ ಸಮಯದ ಸಂಕಲನ ಮಾಡ್ಬೇಕು. ಸಮಯದ ಸಂಕಲನ ಮಾಡ್ಬೇಕಾದ್ರೆ ಮೊದಲೇ ಮಾಡ್ಬೇಕು, ಗಂಟೆ ಕೆಳಗೆ ಗಂಟೆ ಬರ್ಕೋಬೇಕು, ಆಮೇಲೆ ನಿಮಿಷದ ಕೆಳಗ ನಿಮಿಷ ಕರೆಕ್ಟ್ ಆಗಿ ಬರ್ಕೋಬೇಕು. ಮೊದಲು ಯಾವ್ಯಾವ ಕೊಟ್ಟಾರು, 2 ಗಂಟೆ 50 ನಿಮಿಷ, ನೆಕ್ಸ್ಟ್ 3 ಗಂಟೆ 40 ನಿಮಿಷ. ಇವುಗಳನ್ನ ಸಂಕಲನ ಮಾಡುತ್ತೆ. ಮೊದಲು ಏನ್ ಮಾಡ್ಬೇಕು, ನಿಮಿಷಕ್ಕೆ ನಿಮಿಷ ಕೂಡಿಸ್ಬೇಕು, ಗಂಟೆಗೆ ಗಂಟೆ ಕೂಡಿಸ್ಬೇಕು. ಸೊ 50 40 90 ನಿಮಿಷ, ನೆಕ್ಸ್ಟ್ ಗಂಟೆ ಕೆಳಗೆ ಗಂಟೆ 3 2 5. ಸೊ ಇಲ್ಲಿ ಆಪ್ಷನ್ದಾಗ ಇದಿಲ್ಲ. ಇಲ್ಲಿ ಏನ್ ಮಾಡ್ಯಾರ ಅಂದ್ರ 90 ನಿಮಿಷ ಬಂದೈತಿ. ಸೊ ನಿಮಿಷ ಯಾವಾಗ್ಲೂ ಯಾವಾಗ 60ಕ್ಕಿಂತ ಜಾಸ್ತಿ ಬರ್ತೈತೆ ನಿಮಿಷ, ಅದನ್ನ ನೀವೇನ್ ಮಾಡ್ಬೇಕು, ಗಂಟೆ ಒಳಗೆ ಕನ್ವರ್ಟ್ ಮಾಡಿ ತಗೋಬೇಕು. ಸೊ ಇಲ್ಲಿ 60 ನಿಮಿಷ ಏನಾಗೈತಿ, 60ಕ್ಕಿಂತ ಜಾಸ್ತಿ ಐತಿ. ಈ ನಿಮಿಷ 60ಕ್ಕಿಂತ ಜಾಸ್ತಿ ಇತ್ತರ ಅದನ್ನ ಏನ್ ಮಾಡ್ಬೇಕು, ಗಂಟೆ ಒಳಗೆ ಕನ್ವರ್ಟ್ ಮಾಡಿ ತಗೋಬೇಕು. 90 ನಿಮಿಷ ಅಂದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷ ಆಗ್ತೈತಿ, 90 ಗಂಟೆ ಅಂದ್ರ 1 ಗಂಟೆ 30 ನಿಮಿಷ ಆಗ್ತದೆ. ಸೊ ಅಲ್ಲಿ 1 ಗಂಟೆ ಬರುವಂತದನ್ನ ಗಂಟೆ ಏನ್ ಬರ್ತೈತಿ ಅದನ್ನ ಮತ್ತೆ ಮಾಡ್ಬೇಕು, ಗಂಟೆ ಒಳಗ ಕೂಡಿಸ್ಕೋಬೇಕು. ಹಂಗಾದ್ರ ಆ 1 ಗಂಟೆಯನ್ನ ಇಲ್ಲಿ ಕೂಡಿಸ್ಕೋಬೇಕು. ಎಷ್ಟಾಕೈತಿ, 6 ಗಂಟೆ. ಇಲ್ಲಿ ಎಷ್ಟು ನಿಮಿಷ ಉಳಿತು, ಆಮೇಲೆ 30 ನಿಮಿಷ. 90 ನಿಮಿಷ ಅಂದ್ರೆ ಏನಾಯ್ತು, 1 ಗಂಟೆ 30 ನಿಮಿಷ ಆಕೈತಿ. ಆ 1 ಗಂಟೆ ನಿಮಿಷನ್ನ 30 ನಿಮಿಷನ್ನ ಈ 5 ಗಂಟೆಗೆ ಕೂಡಿಸ್ಕೋಬೇಕು. ಹಂಗಾರ ಆನ್ಸರ್ ಏನಕೈತಿ, 6 ಗಂಟೆ 30 ನಿಮಿಷ. ಸೊ ರೈಟ್ ಆಪ್ಷನ್, ಆಪ್ಷನ್ ನಂಬರ್ 3 6 ಗಂಟೆ 30 ನಿಮಿಷ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಯತಗಣದ ಜಾಲಾಕೃತಿ ಕೇಳ್ಯಾರ. ಆಯತಗಣದ ಜಾಲಾಕೃತಿ, ಕ್ವಶನ್ ನಂಬರ್ 55, ಆಯತಗಣದ ಜಾಲಾಕೃತಿ. ಸೊ ಇದು ಯಾವ ಗಣದ ಜಾಲಾಕೃತಿ ಅಂದ್ರ ಇದ ಸಿಲಿಂಡರಿನ ಜಾಲಾಕೃತಿ. ಇದು ಯಾವ್ದಂದ್ರ ಇದ ಶಂಕುವಿನ ಜಾಲಾಕೃತಿ. ಸೊ ಇದು ಆಪ್ಷನ್ ನಂಬರ್ 2, ಇದು ಯಾವ್ದ್ರದ್ದು ಜಾಲಾಕೃತಿ ಅಲ್ಲ, ಸುಮ್ಮ ಆಪ್ಷನ್ ಕೊಟ್ಟಾರು.
ಹಂಗಾದ್ರೆ ಆಯತಗಣದ ಜಾಲಾಕೃತಿ ಯಾವ್ದಾಗ್ತತಿ? ಆಯತಗಣದ ಜಾಲಾಕೃತಿ ಆಪ್ಷನ್ ನಂಬರ್ 1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋದು ಕೊಟ್ಟಾರೆ. ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದ್ರೆ ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗಳನ್ನ ಬರ್ಕೋತ ಹೋಗ್ಬೇಕು. ಸೊ ಇಲ್ಲಿ ಬರ್ದಿರುವಂತ ಕೊಟ್ಟಿರುವಂತ ಆಪ್ಷನ್ ಒಳಗ ದೊಡ್ಡದಿಂದ ಸಾಂದ್ ಬರ್ಕೋತ ಹೋಗಿದ್ದ ಆಪ್ಷನ್ ಯಾವ್ದು ಕರೆಕ್ಟ್ ಐತಿ ಅಂದ್ರ ಆಪ್ಷನ್ ನಂಬರ್ 1 ಮಾತ್ರ ಕರೆಕ್ಟ್ ಐತಿ. ಉಳ್ಕಿದೆಲ್ಲ ದೊಡ್ಡದ ಸಂದ ಕೊಟ್ಟಾರ. ಹಂಗಾಗಿ ಸೊ ರೈಟ್ ಆನ್ಸರ್ ಯಾವ್ದಕ್ಕೈತಿ? ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 57 ನೋಡ್ರಿ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವ್ದು ಅಂತ ಕೇಳ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಯಾವ್ದಾಗಿರ್ತೈತಿ ಅಂದ್ರೆ ಇಲ್ಲಿ 1 ಆಗಿರ್ತೈತಿ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಯಾವ್ದಾಗಿರ್ತೈತಿ? 1. ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದರೆ ಅವಳು ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಕೇಳ್ಯಾರ. ಆಕಿ ಟೋಟಲ್ ಅಂಗಡಿ ಹೋಗಿ 3 ಸೋಪ್ ತಗೋತಾಳ. 3 ಸೋಪ್ ತಗೊಂತ ಅಂದ್ರ ಒಂದು ಸೋಪಿಗೆ ಎಷ್ಟು ರೂಪಾಯಿ ಐತೆ? 18 ರೂಪಾಯಿ ಐತಿ. ಒಂದು ಸೋಪಿಗೆ 18 ರೂಪಾಯಿ. ಆಕಿ 3 ಸೋಪ್ ತಗೊಂಡಾಳ. 3 ಸೋಪ್ ತಗೊಂಡ ಒಂದು ಸೋಪಿಗೆ 18 ರೂಪಾಯಿ ಆದ್ರ 3 ಸೋಪಿಗೆ ಎಷ್ಟು ಅಂತ ಕೇಳಿದಾರ. ಒಂದು ವಸ್ತುವಿನ ಬೆಲೆ ಕೊಟ್ಟ ಬಹಳ ವಸ್ತುವಿನ ಬೆಲೆ ಕೇಳಿದಾಗ ಇಲ್ಲಿ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 18 ಮೂರಲೆ ಎಷ್ಟ? 54. ಹಂಗಾದ್ರ ರೈಟ್ ಆಪ್ಷನ್ ಯಾವ್ದಾ? ಆಪ್ಷನ್ ನಂಬರ್ 3 54. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 59 ನೋಡ್ರಿ. ಈ ಕೆಳಗಿನ ಅವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂದ್ರ ಇವುಗಳ ಯಾವುದರ ಮಿರರ್ ಇಮೇಜ್ ಇದರಂಗನ ಇರಂಗಿಲ್ಲ ಅಂತ ಕೇಳ್ಯಾರ. ಸೊ ಇಲ್ಲಿ ನೋಡ್ರಿ ವಾಪಸ್ ಓದಿದಾಗ ನೋಡ್ರಿ ಡ್ಯಾಡ್ ಅಂತ ಉಲ್ಟಾ ಓದಿದಾಗ DAD ನ ಬರ್ತದೆ. ನೆಕ್ಸ್ಟ್ ಮಾಮ್ MOM ಮತ್ತ ಅದ ಸೇಮ್ ರಿಪೀಟ್ ಆಗ್ತದೆ. ನೆಕ್ಸ್ಟ್ ಇದನ್ನ ನೋಡ್ರಿ EYE ಸೇಮ್ ಅದ ರಿಪೀಟ್ ಆಗತೈತಿ. ಹಂಗಾರೆ ಯಾವ್ದು ರಿಪೀಟ್ ಆಗತ್ತಿಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ನಂಬರ್ 2 ಡ್ಯಾಟ್ ಅನ್ನುವಂತ ವರ್ಡ್ ರಿಪೀಟ್ ಆಗತ್ತಿಲ್ಲ. THAT ಬರ್ತೈತಿ ಓದತ್ನಾಗ. ಆ ಕಡೆಯಿಂದ ಓದಿದಾಗ ಏನ ಬರ್ತೈತಿ? TAHT ಬರ್ತೈತಿ. ಸೊ ರೈಟ್ ಆಪ್ಷನ್ ಯಾವ್ದು ಇದ್ರಾಗ? ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 60 ಲಾಸ್ಟ್ ಕ್ವಶನ್. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತ ಲಾಸ್ಟ್ ಕ್ವಶನ್ ಏನಿತ್ತು ನೋಡ್ರಿ. ಕೆಳಗಿನವುಗಳು ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ ಅಂತ ಕೇಳ್ಯಾರ. ತ್ರಿಭುಜ ಸಂಖ್ಯೆ ಅಂದ್ರು ಒಂದ, ತ್ರಿಕೋನೀಯ ಸಂಖ್ಯೆ ಅಂದ್ರು ಒಂದ. ಇಲ್ಲೇ ತ್ರಿಕೋನೀಯ ಸಂಖ್ಯೆ ಅಂದ್ರೆ ಏನಂದ್ರ ತ್ರಿಕೋನೀಯ ಸಂಖ್ಯೆಗಳನ್ನ ನೆನಪಿಟ್ಕೊಳ್ಳಕ ಒಂದು ಶಾರ್ಟ್ಕಟ್ ಟ್ರಿಕ್ ಐತಿ. ಏನಂದ್ರ ಈ 1 ಅನ್ನುವಂತ ಸಂಖ್ಯೆ ಯಾವಾಗ್ಲೂ ತ್ರಿಕೋನೀಯ ಸಂಖ್ಯೆ ಆಗಿರ್ತೈತಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಅವುಗಳ ಮುಂದಿನ ಸಂಖ್ಯೆಗಳನ್ನ ಅದಕ್ಕೆ ಪ್ಲಸ್ ಮಾಡ್ಕೋತ ಹೋಗ್ಬೇಕು. 1ರ ಮುಂದಿನ ಸಂಖ್ಯೆ ಯಾವ್ದಾ? 2. 1 + 2 3. ನೆಕ್ಸ್ಟ್ ಇದರ ಮುಂದಿನ ಸಂಖ್ಯೆ ಯಾವ್ದಾ? 1 + 2 + 3. ಇವುಗಳನ್ನ ಪ್ಲಸ್ ಮಾಡಿದಾಗ ಎಷ್ಟು ಬರ್ತೈತಿ? 6 ಬರ್ತೈತಿ. ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆ ಕುಡಿಸ್ಕೊತ ಹೋಗ್ಬೇಕಂಗ 4 ಎಷ್ಟಾಯ್ತು? 10. ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆ ಕೂಡಿಸ್ರಿ +5 = 15 ಎಷ್ಟಾಯ್ತು? 15. ನೆಕ್ಸ್ಟ್ ಹಂಗ ಕುಡಿಸ್ಕೊತ ಹೋಗ್ಬೇಕು. ಇವುಗಳಿಗೆ ಲಿಮಿಟ್ ಅನ್ನೋದೇ ಇಲ್ಲ, ಹಂಗ ಕಂಟಿನ್ಯೂ ಆಗ್ತಿರ್ತಾವ. ಎಷ್ಟು ಬರ್ತೈತಿ? 21. ಸೊ ಇಲ್ಲಿ ಬಂದಿರುವಂತಹ ಈ ಸಂಖ್ಯೆಗಳೆಲ್ಲ ಏನಂತ ಕರಿತೀವಿ ಅಂದ್ರೆ ನಾವ ತ್ರಿಕೋನೀಯ ಸಂಖ್ಯೆಗಳು ಅಥವಾ ತ್ರಿಭುಜ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಯಾವ್ಯಾವ ಬಂದು ಹಂಗಾದ್ರ 1 3 6 10 15 20 ಹಂಗ ಇವಾಗ ಕಂಟಿನ್ಯೂ ಆಗ್ತಿರ್ತಾವ. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಒಳಗ ಈ 3 ಕೂಡ ಏನ ತ್ರಿಕೋನೀಯ ಸಂಖ್ಯೆ, ಈ 6 ಕೂಡ ತ್ರಿಕೋನೀಯ ಸಂಖ್ಯೆ, ಈ 10 ಕೂಡ ತ್ರಿಕೋನೀಯ ಸಂಖ್ಯೆ. ಬಟ್ ಯಾವ್ದು ತ್ರಿಕೋನೀಯ ಸಂಖ್ಯೆ ಅಲ್ಲ ಅಂದ್ರ ಈ 5 ಏನಾಗಿರಂಗಿಲ್ಲ, ತ್ರಿಕೋನೀಯ ಸಂಖ್ಯೆ ಆಗಿರಂಗಿಲ್ಲ. ಸೊ ಇಲ್ಲಿಯವರೆಗೆ ಏನ್ ಮಾಡಿದ್ವಿ ಅಂದ್ರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತ 20 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಪೋಷಕರಿಗೆ ಧನ್ಯವಾದಗಳು. Hello everyone, I am Tabassum Momin working as EVS teacher in Hamsaveni Pre-Primary and Primary School, Banhatti. ಇದುವರೆಗೂ ನೀವು ಮ್ಯಾಥ್ಸ್ ಕ್ವಶನ್ಸ್ ನೋಡಿದ್ರಿ. ಈಗ EVS ಕ್ವಶನ್ 61ನೇಯಿಂದ ಸ್ಟಾರ್ಟ್ ಆಗ್ತೈತಿ, ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ದ್ರವ್ಯ ಅಂದ್ರೆ ಏನು? ವಸ್ತು. ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಲಕ್ಷಣ ಅಲ್ಲ ಅಂತ ಕೇಳಿದ್ರು. ಆಪ್ಷನ್ 1, ಆಪ್ಷನ್ 3 ಮತ್ತು ಆಪ್ಷನ್ 4 ಏನಾಗ್ತೈತಿ? ದ್ರವ್ಯದ ಲಕ್ಷಣಗಳು ಆಗ್ತಾವ. ಬಟ್ ಆಪ್ಷನ್ 2 ಏನಾಗುದಿಲ್ಲ, ದ್ರವ್ಯದ ಲಕ್ಷಣ ಆಗುದಿಲ್ಲ. ಸೊ ಉತ್ತರ ಏನಾಗ್ತೈತಿ? ಎಲ್ಲಾ ದ್ರವ್ಯಗಳು ಅಥವಾ ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. ಇದು ಉತ್ತರ ಆಗ್ತೈತಿ. ನೆಕ್ಸ್ಟ್ 62ನೇ ಕ್ವಶನ್.
ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ಅಂದ್ರ ವಿದ್ಯುತ್ ಕೋಶ ಅಂದ್ರೆ ಏನು? ಒಂದ್ ಶೆಲ್ ಒಳಗ ವಿದ್ಯುತ್ ಶಕ್ತಿಯಾಗಿ ಯಾವ್ದು ಪರಿವರ್ತನೆ ಆಗ್ತೈತಿ ಅಂತ ಕೇಳ್ಯಾರು. ಯಾವ ಶಕ್ತಿ ಅಂತ ಕೇಳ್ಯಾರ. ಆಪ್ಷನ್ 1 ರಾಸಾಯನಿಕ ಶಕ್ತಿ ಆಗ್ತೈತಿ. ಉತ್ತರ ಯಾವ್ದಾಗ್ತೈತ್ರಿ? ಆಪ್ಷನ್ 1 ರಾಸಾಯನಿಕ ಶಕ್ತಿ. 63ನೇ ಕ್ವಶನ್, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಆಪ್ಷನ್ 1 ಕಬ್ಬಿಣದ ಆಕ್ಸೈಡ್ ನಿಂದಾಗಿ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ. ಇದು ಮಂಗಳ ಗ್ರಹದ ಲಕ್ಷಣ, ಹೌದು. ಆಪ್ಷನ್ 2 ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ. ಮಂಗಳ ಗ್ರಹ ಮರುಭೂಮಿಯಂತೆ ಕಾಣುತ್ತದೆ, ಇದು ಕೂಡ ಹೇಳಿಕೆ ಸರಿಯಾಗಿದೆ. ಆಪ್ಷನ್ 3 ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಇದು ಸೂರ್ಯನಿಂದ 4ನೇ ಸ್ಥಾನ ಇದೆ, ಇದು ಹೇಳಿಕೆ ಕೂಡ ಕರೆಕ್ಟ್. ಹಾಗಾದ್ರೆ ಆಪ್ಷನ್ 4 ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ ಇದೆಯಲ್ಲ, ಇದು ಮಂಗಳ ಗ್ರಹದ ಲಕ್ಷಣ ಅಲ್ಲ. ಸೊ ಉತ್ತರ ಏನಾಗ್ತೈತಿ? ಆಪ್ಷನ್ 4. ಓಕೆ. 64ನೇ ಕ್ವಶನ್ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಯಾವಪ್ಪ ಅಂದ್ರ ಗಾಳಿಯ ಘಟಕಗಳನ್ನ ಕೊಟ್ಟಾರ. ಅದು ಎಷ್ಟು ಪರ್ಸೆಂಟೇಜ್? ಓಕೆ. 64ನೇ ಕ್ವಶನ್ ನೋಡೋಣ. 64ನೇ ಕ್ವಶನ್ ಏನಪ್ಪಾ ಅಂದ್ರೆ ಹೊಂದಿಸಿ ಬರೆಯಿರಿ. ಏನ್ ಕೊಟ್ಟಾರ? ಹೊಂದಿಸಿ ಬರೆಯ ಗಾಳಿಯ ಘಟಕಗಳನ್ನ ಕೊಟ್ಟಾರ. ಗಾಳಿಯಲ್ಲಿ ಈ ಘಟಕಗಳು ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಕೊಟ್ಟಾರ, ಅದಾವ ಅನ್ನೋದನ್ನ ಕೊಟ್ಟಾರು. ಇದನ್ನ ನಾವು ಹೊಂದಿಸಿ ಏನ್ ಮಾಡ್ಬೇಕು? ಈ ಆಪ್ಷನ್ ಒಳಗೆ ಯಾವ ಆಪ್ಷನ್ ಕರೆಕ್ಟ್ ಇದೆ ಅನ್ನೋದನ್ನ ನೋಡೋಣ. ಆಮ್ಲಜನಕ ಎಷ್ಟು ಪರ್ಸೆಂಟೇಜ್ ಐತಪ್ಪ ಅಂದ್ರ ನಮ್ಮ ವಾಯು ಒಳಗ 21% ಐತಿ. ಆಮೇಲೆ ಇಂಗಾಲದ ಡೈಆಕ್ಸೈಡ್ ಎಷ್ಟಪ್ಪ ಅಂದ್ರ 0.04% ಐತಿ. ಆಮೇಲೆ ಸಾರಜನಕ ಅಥವಾ ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಇತ್ತಪ್ಪ ಅಂದ್ರ 78% ಐತಿ. ಆಮೇಲೆ ನೀರಾವಿ ಜನ ಅನಿಲಗಳು ಮತ್ತು ಧೂಳಿನ ಕಣಗಳು ಎಷ್ಟಪ್ಪ ಅಂದ್ರ 0.96% ಐತಿ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಏನ್ ಮಾಡಿರಪ್ಪ ಅಂದ್ರೆ ಇಲ್ಲಿ 4ನೇ ಆಪ್ಷನ್ ಒಂದು ಎಕ್ಸ್ಟ್ರಾ ಕೊಟ್ಟಾರ, ಇದು ಉತ್ತರ ಒಳಗ ಬರಂಗಿಲ್ಲ. ಸೊ ಉತ್ತರ ಏನಾಗ್ತೈತಿ? ಆಪ್ಷನ್ 3. ಆಪ್ಷನ್ 3 ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್, 65ನೇ ಕ್ವಶನ್, ಈ ಕೆಳಗಿನಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನ ಗುರುತಿಸಿ ಅಂತ ಹೇಳ್ಯಾರ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ ಅಂತ ನೀವು ಕಲ್ತೇರಿ. ಹಾಗಾದ್ರೆ ಅವು ಆಹಾರವನ್ನ ತಯಾರಿಸಿಕೊಳ್ಳುವಾಗ ಯಾವ ವಸ್ತುಗಳನ್ನ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡೋಣ. ಆಪ್ಷನ್ ಎ ಸೂರ್ಯನ ಬೆಳಕನ್ನು ಉಪಯೋಗಿಸ್ತಾರೋ, ಇಟ್ಸ್ ಆಲ್ಸೋ ರೈಟ್. ಇಂಗಾಲದ ಡೈಆಕ್ಸೈಡ್ ನ ಬಳಸ್ತಾರೋ, ಇಟ್ಸ್ ಆಲ್ಸೋ ರೈಟ್. ಆಮೇಲೆ ನೀರು ಮತ್ತು ಲವಣಗಳನ್ನ ಭೂಮಿಯಿಂದ ಪಡಿತಾರೋ, ಅದು ಕೂಡ ರೈಟ್. ಆಮೇಲೆ ಪತ್ರ ಹರಿತು ಎಲೆಗಳಿಂದ ಪಡಿತಾರ ಅನ್ನೋದು ಅದು ರೈಟ್. ಸೊ ಉತ್ತರ ಏನಾಗ್ತೈತಪ್ಪ ಅಂದ್ರೆ ನಮಗ ಇಲ್ಲಿ ಮೇಲಿನ ಎಲ್ಲವೂ ಉತ್ತರ ಆಗ್ತೈತಿ. ಓಕೆ. ನೆಕ್ಸ್ಟ್, ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂದ್ರ ಭೂಮಿಯ ಮೇಲ್ಪದರ ಏನಾಗ್ತೈತಿ? ನಾಶ ಆಗ್ತೈತಿ. ನಮ್ಮ ಮಣ್ಣಿನ ಸವಕಳಿ ಅಂತ ಕರಿತೀವಿ. ಅದಕ್ಕ ಏನ್ ಕಾರಣ ಅನ್ನೋದನ್ನ ನೋಡೋಣ. ಆಪ್ಷನ್ 1 ಏನಪ್ಪಾ ಅಂದ್ರ ಜೋರಾಗಿ ಗಾಳಿ ಬೀಸಿದಾಗ, ಜೋರಾದ ಗಾಳಿ ಅಥವಾ ಮಳೆಯಿಂದ ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗ್ತಿದ್ದ ನೀವು ಕಲ್ತೇರಿ. ಸೊ ಉತ್ತರ ಏನಾಗ್ತೈತಿ? ಜೋರಾಗಿ ಗಾಳಿ ಬೀಸಿದಾಗ. ಓಕೆ. 67th ಕ್ವಶನ್, 67th ಕ್ವಶನ್ ಅನ್ನ ನೋಡೋಣ. ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತ ಕೇಳ್ಯಾರ. ಏಕವಾರ್ಷಿಕ ಸಸ್ಯ ಈ ಕೆಳಗಿನಲ್ಲಿ ಯಾವ್ದಪ್ಪ ಅಂದ್ರ ಹತ್ತಿ ಏನಾಕತಿ? 1 ವರ್ಷದಲ್ಲಿ ಬೆಳೆದು ಸಾಯುವಂತಹ ಸಸ್ಯ ಆಗೈತಿ. ಓಕೆ. ನೆಕ್ಸ್ಟ್ 68th ಕ್ವಶನ್, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವ್ದು ಅಂತ ಕೇಳ್ಯಾರ. ಅಂದ್ರ ಸಾಗರದ ಅಲೆ ಒಳಗ ಯಾವ ಶಕ್ತಿ ಉತ್ಪಾದನೆ ಆಗ್ತೈತಿ ಅಂತ ಕೇಳ್ಯಾರು. ಅದು ಉತ್ತರ ಏನಾಗತ್ತಪ್ಪ ಅಂದ್ರ ಆಪ್ಷನ್ 4 ಭರತ ಶಕ್ತಿ ಆಗ್ತೈತಿ. ನೆಕ್ಸ್ಟ್ 69ನೇ ಕ್ವಶನ್, ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತ ಕೇಳ್ಯಾರ. ಅಂದ್ರೆ ಒಂದು ಕೆಲಸ ಈ ಸಿಚುವೇಶನ್ ಗಳಲ್ಲಿ ಯಾವುದಲ್ಲಿ ಕೆಲಸ ಆಗಲ್ಲ ಅಂತ ಕೇಳ್ಯಾರು. ಆಪ್ಷನ್ 1 ಗಿಡಗಳಿಗೆ ನೀರು ಹಾಕುವುದು ನಮ್ಮಿಂದ ಸಾಧ್ಯ ಆಗ್ತೈತಿ. ಆಪ್ಷನ್ 2 ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು, ಈ ಸಿಚುವೇಶನ್ ಕೂಡ ನಮ್ಮಿಂದ ಸಾಧ್ಯ ಆಗ್ತೈತಿ. ನೆಕ್ಸ್ಟ್ ಆಪ್ಷನ್ 3 ಬಾವಿಯಿಂದ ನೀರು ಸೇದುವುದು, ಈ ಕೂಡ ಸಿಚುವೇಶನ್ ನಮ್ಮಿಂದ ಸಾಧ್ಯ ಆಗ್ತೈತಿ. ಬಟ್ ಗೋಡೆಯನ್ನ ತಳ್ಳುವುದು ನಮ್ಮಿಂದ ಏನಾಗುದಿಲ್ಲ, ಸಾಧ್ಯ ಆಗುದಿಲ್ಲ. ಬಟ್ ಆನ್ಸರ್ ಏನಾಗ್ತೈತಿ? ಗೋಡೆಯನ್ನ ತಳ್ಳುವುದು. ಓಕೆ. ನೆಕ್ಸ್ಟ್ ಕ್ವಶನ್ 70ನೇದು, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತವನ್ನ ಕೇಳ್ಯಾರು. ನೀರಿನೊಳಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಸೊ ಈಸಿ ಕ್ವಶನ್ ಐತಿ. 2:1 ಆಗ್ತೈತಿ. ಓಕೆ ಡನ್. ನೆಕ್ಸ್ಟ್, ಈ ಕೆಳಗಿನ ಯಾವ ಗ್ರಹದ 1 ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಇಲ್ಲಿ ಈ 4 ಗ್ರಹಗಳನ್ನ ಕೊಟ್ಟಾರ. ಶುಕ್ರ ಗ್ರಹ, ಮಂಗಳ ಗ್ರಹ ಮತ್ತು ಭೂಮಿ ಹಾಗೂ ಗುರು ಗ್ರಹಗಳನ್ನ ಕೊಟ್ಟಾರ. ಈ 4 ಗ್ರಹ ಒಳಗ ದೈನಂದಿನ ಅವಧಿಗಿಂತ 1 ವರ್ಷದ ಅವಧಿಗಿಂತ ದೈನಂದಿನ ಅವಧಿ ಹೆಚ್ಚಾಗಿರ್ತೈತಿ. ಯಾವ ಗ್ರಹದ ಕೇಳ್ಯಾರು. ಸೊ ಉತ್ತರ ಯಾವ್ದಾಗ್ತದಪ್ಪ ಅಂದ್ರ ಶುಕ್ರ ಗ್ರಹ. 71 ಕ್ವಶನ್ ಆಯ್ತು. 72ನೇ ಕ್ವಶನ್ ನೋಡೋಣ.
ಉತ್ಪತ್ತನ ಹೊಂದುವ ವಸ್ತುವಿಗೆ ಉದಾಹರಣೆ ಕೊಡು ಅಂತ ಹೇಳ್ಯಾರ. ಇಲ್ಲಿ ಉತ್ಪತ್ತನ ಹೊಂದುವಂತ ವಸ್ತುವಿಗೆ ಒಂದು ಉದಾಹರಣೆ ಯಾವ್ದಪ್ಪ ಅಂದ್ರ, ಉತ್ಪತ್ತನ ಅಂದ್ರೆ ಏನು, ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದು. ಹಂಗ ಆ ಸಿಚುವೇಶನ್ ಯಾವ ಸೂಟ್ ಆಗ್ತಿತ್ತಪ್ಪ ಇದ್ರೊಳಗಪ್ಪ ಅಂದ್ರ ನ್ಯಾಪ್ಥಲಿನ್ ಬಾಲ್ಗಳು. ಸೊ ಉತ್ತರ ಏನಾಗ್ತೈತಿ ಆಪ್ಷನ್ 1 ನ್ಯಾಪ್ಥಲಿನ್ ಬಾಲ್ಗಳು. ನೆಕ್ಸ್ಟ್ 73ನೇ ಕ್ವಶನ್, ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯ ರಾಶಿಯ ಪ್ರಮಾಣ ಅಂತ ಕೇಳ್ಯಾರ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ವಸ್ತುವಿನ ರಾಶಿಯೇ ಸಾಂದ್ರತೆ ಅಂತ ನೀವು ಕಲ್ತಿದ್ರಿ. ಸೊ ಸೇಮ್ ಕ್ವಶನ್ ಇದು, ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಯಾರು. ಅದು ಉತ್ತರ ಏನಪ್ಪ ಅಂದ್ರ ಸಾಂದ್ರತೆ. ಉತ್ತರ ಏನಾಗ್ತೈತಿ ಸಾಂದ್ರತೆ. ಓಕೆ, ನೆಕ್ಸ್ಟ್ 74th ಕ್ವಶನ್, ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ, ಇದಕ್ಕೆ ಕಾರಣ ಡ್ಯಾಶ್. ಶುದ್ಧ ನೀರಿಗೆ ಬಣ್ಣ, ರುಚಿ, ವಾಸನೆ ಇರುವುದಿಲ್ಲ ಅಂತ ನಿಮ್ಗೆ ಗೊತ್ತೈತಿ, ಅದಕ್ಕೆ ಕಾರಣ ಏನು ಅಂತ ಕೇಳ್ಯಾರ. ಕಾರಣ ಏನಾಗ್ತದಪ್ಪ ಅಂದ್ರ ಆಪ್ಷನ್ 2 ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. ಸೊ ಉತ್ತರ ಏನಾಗ್ತೈತಿ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವ ಜೀವಸತ್ವ. ಸೊ ಈಸಿ ಕ್ವಶನ್ ಐತಿದು. ಆಪ್ಷನ್ ಅಕ್ಕಿ ಹೊರ ಪದರದಲ್ಲಿ ಯಾವ ಜೀವಸತ್ವ ಇರ್ತದಪ್ಪ ಅಂದ್ರ ಬಿ ಜೀವಸತ್ವ ಇರ್ತದೆ. ಸೊ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವ್ದು ಕೇಳ್ಯಾರ. ಅಂದ್ರ ವಿದ್ಯುತ್ ಶಕ್ತಿ ಇರ್ತೈತಿ ಸ್ಟಾರ್ಟಿಂಗ್ ಒಳಗ, ಅದು ಆ ಶಕ್ತಿ ಸ್ಟಾರ್ಟ್ ಆದ್ಮೇಲೆ ಅದೇನಾಗ್ತೈತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ. ಆ ಸಾಧನ ಯಾವ್ದು ಅಂತ ಕೇಳ್ಯಾರ. ಆ ಸಾಧನ ಯಾವ್ದಪ್ಪ ಅಂದ್ರ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆನ ನೀವು ಮನೆಯಾಗ ಯೂಸ್ ಮಾಡ್ತೀರಿ, ನಿಮ್ಗೆ ಗೊತ್ತಿರ್ತೈತಿ ಹೆಂಗ. ವಿದ್ಯುತ್ ಇಸ್ತ್ರಿಯನ್ನ ಮಾಡುವಾಗ ಅಲ್ಲಿ ಏನಾಗ್ತೈತಿ ಉಷ್ಣ ಶಕ್ತಿ ಬದಲಾವಣೆ ಆಗ್ತೈತಿ. ಸೊ ಉತ್ತರ ಆಪ್ಷನ್ 2 ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ನೆಕ್ಸ್ಟ್ ಕ್ವಶನ್, ಇಂಗು ಗುಂಡಿ, ಸೋಕ್ಪಿಟ್ ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಈ ಕೆಳಗಿನವುದಾಗಿದೆ. ಇಂಗು ಗುಂಡಿಗಳನ್ನ ಯಾವ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡ್ತಾರೋ ಅನ್ನೋದನ್ನ ಇಲ್ಲಿ ಕ್ವಶನ್ ಕೇಳಾರು. ಉತ್ತರ ಏನಾಗತ್ತಪ್ಪ ಅಂದ್ರ ಆಪ್ಷನ್ 2 ಅಂತರ್ಜಲವನ್ನು ಮರುಪೂರಣಗೊಳಿಸುವುದು. ಅಂತರ್ಜಲವನ್ನ ಏನ್ ಮಾಡೋದು, ಮರುಪೂರ್ಣಗೊಳಿಸುವುದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 78th ಕ್ವಶನ್ ನೋಡೋಣ. 78th ಕ್ವಶನ್ ಏನಪ್ಪಾ ಅಂದ್ರ ಹೇಳಿಕೆಗಳನ್ನ ಕೊಟ್ಟಾರು. ಆ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಆಗೈತಿ, ಯಾವ ಹೇಳಿಕೆ ತಪ್ಪಾಗೈತಿ ಅನ್ನೋದನ್ನ ನೋಡೋಣ. ಹೇಳಿಕೆ ಏ ಕೊಟ್ಟಾರ ನೋಡ್ರಿ, ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು ಅಂತ ಕೇಳ್ಯಾರ. ಈ ಹೇಳಿಕೆ ಏನಪ್ಪಾ ಅಂದ್ರ ಸರಿಯಾಗಿದೆ. ಹಾಗಾದ್ರೆ ಹೇಳಿಕೆ ಬಿ ನೋಡೋಣ. ಹೇಳಿಕೆ ಬಿ, ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆ ಆಗುತ್ತಿದೆ. ಈ ಹೇಳಿಕೆ ಏನಪ್ಪಾ ಅಂದ್ರ ತಪ್ಪು. ಯಾಕಂದ್ರ ನಗರೀಕರಣದಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತೈತಿ, ಬಟ್ ಏನಾಗುದಿಲ್ಲ, ಕಡಿಮೆ ಆಗುದಿಲ್ಲ. ಸೊ ನಮಗ ಉತ್ತರ ಏನಪ್ಪಾ ಅಂದ್ರ ಇಲ್ಲಿ ಹೇಳಿಕೆ ಎ ಮತ್ತು ಬಿ, ಸಾರಿ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು. ಓಕೆ, ನೆಕ್ಸ್ಟ್ ಸೇಮ್ ಕ್ವಶನ್ ಹಿಂಗೆ ಇದೆ, ಅದ್ರ ಟಾಪಿಕ್ ಬೇರೆ ಇದೆ ನೋಡಿ. ಹೇಳಿಕೆ ಎ 79ನೇ ಕ್ವಶನ್, ಹೇಳಿಕೆ ಎ, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಇದು ನೀವೆಲ್ಲ ಕಲ್ತೀರಿ, ಈಸಿ ಕ್ವಶನ್ ಐತಿ. ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ನಿಮ್ಗೆ ಗೊತ್ತು. ಸೊ ಹೇಳಿಕೆ ಎ ಸರಿ. ಹೇಳಿಕೆ ಬಿ ನೋಡ್ರಿ, ಹೇಳಿಕೆ ಬಿ, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಅರಣ್ಯೀಕರಣದಿಂದ ಏನಪ್ಪಾ ಆಗಿತ್ತಪ್ಪ ಅಂದ್ರ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆ ಆಗಿದೆ ಅನ್ನೋದು ಕೂಡ ಹೇಳಿಕೆ ಏನಪ್ಪಾ ಅಂದ್ರ ಸರಿಯಾದ ಹೇಳಿಕೆ. ಸೊ ಉತ್ತರ ಏನಾಕತಿ, ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ. 80ನೇ ಕ್ವಶನ್, EVS ಒಳಗೆ 80ನೇ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ. ಅಂದ್ರ ನಾವು ಈಗ ಆಧುನಿಕ ತಂತ್ರಜ್ಞಾನಗಳಲ್ಲಿ ನಾವು ಬಳಸುವಂತ ಆಹಾರ ನಮ್ಮ ದೇಹಕ್ಕೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ ಕ್ವಶನ್ ಕೇಳಾರು. ಆಪ್ಷನ್ ನೋಡ್ರಿ, ಆಪ್ಷನ್ ಎ, ಜನರು ಸುಲಭವಾಗಿ ರೋಗಿಗಳಿಗೆ ತುತ್ತಾಗುತ್ತಿದ್ದಾರೆ. ನಾವು ನಮ್ಮ ಆಹಾರ ಕ್ರಮೇಣವಾಗಿ ನೋಡ್ತಾ ಇರುವುದರಿಂದ ನಮಗೇನ್ ಗೊತ್ತಾಗ್ತೈತಿ, ಜನರು ರೋಗಗಳಿಗೆ ತುತ್ತಾಗುತ್ತದೆ ಅಂತ ಗೊತ್ತಾಗ್ತೈತಿ. ಆಪ್ಷನ್ ಎ ಕೂಡ ಉತ್ತರ ಆಗ್ತೈತಿ. ಬಟ್ ಆಪ್ಷನ್ ಬಿ ನೋಡ್ರಿ, ಜನರ ಆರೋಗ್ಯ ಉತ್ತಮವಾಗಿದೆ. ಈ ಹೇಳಿಕೆ ತಪ್ಪು. ಯಾಕಂದ್ರ ನಮ್ಮ ಆರೋಗ್ಯ ಇಲ್ಲಿ ಉತ್ತಮ ಆಗ್ತಾ ಇಲ್ಲ. ಆಮೇಲೆ ಆಪ್ಷನ್ ಸಿ, ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ ಗಳನ್ನು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಇದು ಕೂಡ ಏನು ಹೇಳಿಕೆ ಕರೆಕ್ಟ್. ಸೊ ಉತ್ತರ ಏನಾಗ್ತೈತಿ, ಆಪ್ಷನ್ ಎ ಮತ್ತು ಸಿ ಸರಿ. ಓಕೆ, ಇಲ್ಲಿವರೆಗೆ EVS 80 ಕ್ವಶನ್ ಆಯ್ತು. ನೆಕ್ಸ್ಟ್ SST ನೋಡೋಣ. ಈಗಾಗಲೇ ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು EVS ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಕರೆಕ್ಟ್ ಆನ್ಸರ್ ಅಂತ ಈಗ ನೋಡಿದ್ದೀವಿ. ಇನ್ನು 81ರಿಂದ 100ರವರೆಗೆ SSTಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು
ಇಲ್ಲಿ ಕೊಡ್ತಾ ಇದ್ದಾರೆ, ಅದನ್ನ ಡಿಸ್ಕಸ್ ಮಾಡೋಣ ಈಗ. ಸರಿಯಾದ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ. ಅಂದ್ರ ಇಲ್ಲಿ ಬಂದರು ಮತ್ತು ರಾಜ್ಯದ ಹೆಸರು ಐತಿ. ಕಾಂಡ್ಲಾ ಗುಜರಾತು, ಕೊಚ್ಚಿನ್ ಕೇರಳ, ಪಾರಾದೀಪ್ ಒಡಿಶಾ, ವಿಶಾಖಪಟ್ಟಣ ತಮಿಳುನಾಡು ಅಂತ. ಅಂದ್ರೆ ಇಲ್ಲಿ ಹೊಂದಾಣಿಕೆ ಯಾಗದ ಅಂತಂದ. ಹೊಂದಾಣಿಕೆ ಆಗದ ಅಂತಂದಾಗ ವಿಶಾಖಪಟ್ಟಣ ತಮಿಳುನಾಡಿನಾಗ ಇಲ್ಲ. ಹಾಗಾಗಿ ಇದು ಸರಿಯಾದ ಉತ್ತರ. ಇಸ್ರೋ ಇದರ ವಿಸ್ತೃತ ರೂಪ. ಇಸ್ರೋ ಇದರ ವಿಸ್ತೃತ ರೂಪ ಯಾವುದು ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 83ನೇ ಪ್ರಶ್ನೆ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿ ಇರುವ ಒಟ್ಟು ಆಟಗಾರರ ಸಂಖ್ಯೆ. ಫುಟ್ಬಾಲ್ನಲ್ಲಿ 11 ಜನ ಆಟಗಾರರು ಇರ್ತಾರೆ. ಅದು ಅಗದಿ ಸರಳ ಪ್ರಶ್ನೆ. ಬಹುಶಃ ಎಲ್ಲರೂ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ. ಪಾದಚಾರಿಗಳು ನಡ್ಕೊಂಡು ಹೋಗ್ಲಿಕ್ಕೆ, ರೋಡನ್ನ ಕ್ರಾಸ್ ಮಾಡ್ಲಿಕ್ಕೆ ಅದರದೇ ಆದಂಥ ಕೆಲವೊಂದು ರೂಲ್ಸ್ಗಳು ಇರ್ತಾವ. ಹಾಗಾಗಿ ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಯಾವುದು ಅಂತಂದ್ರೆ ಅದು ಜಿಬ್ರಾ ಕ್ರಾಸಿಂಗ್ ಅಂತ ನಾವು ಕರಿತೀವಿ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರ್ ಪದಾರ್ಥ ಯಾವುದು ಅಂತ ಕೇಳ್ಯಾರ. ಕಪ್ಪು ಚಿನ್ನ ಅಂತ ಹೇಳಿ ನಾವು ಯಾವುದನ್ನ ಕರಿತೀವಿ? ಕಾಳು ಮೆಣಸನ್ನ ಕರಿತೀವಿ. ಇನ್ನು ಪ್ರಶ್ನೆ 86 ನೀವು ವಿಚಾರ ಮಾಡೋದಾದ್ರೆ ಸ್ವಲ್ಪ ದೊಡ್ಡದಾಯ್ತು. ಓಕೆ, ಎಲ್ಲರೂ ಕಳಿಸ್ತಾ ಇದೆಯಾ? ಓಕೆ. ಪ್ರಶ್ನೆ 86 ವಿಚಾರ ಮಾಡೋದಾದ್ರೆ ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಈಗಾಗಲೇ ಗೊತ್ತೈತಿ, ಕರ್ನಾಟಕದ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕಂದ್ರೆ 3 ಕಡೆ ಸಮುದ್ರ ಇರೋದ್ರಿಂದ ನಾವು ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಕರ್ನಾಟಕ ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಯಾವುದಪ್ಪ ಅಂತಂದ್ರೆ ಅರಬ್ಬಿ ಸಮುದ್ರ ನಾವು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ? ಎಲ್ಲ ಮಕ್ಕಳಿಗೆ ಥಾರ್ ಮರುಭೂಮಿ ಅಂದ್ರೆ ರಾಜಸ್ಥಾನ ಅಂತ ಹೇಳಿಬಿಡ್ತಾರೆ. ಬಟ್ ಪ್ರಶ್ನೆ ಮುಂದುವರಿದ ಏನ್ ಕೇಳಿದ್ರೆ ಅಂದ್ರೆ ಇನ್ನೂ 3 ರಾಜ್ಯಗಳಲ್ಲಿ ಅದು ಹರಡಿಕೊಂಡೈತಿ, ಅದು ಯಾವುದು ಅಂತ ಕೇಳಿದಾಗ ಆನ್ಸರ್ 1 ಇಸ್ ದ ಕರೆಕ್ಟ್ ಆನ್ಸರ್. ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ಗಳಲ್ಲಿ ಅದು ಏನಾಗ್ತದೆ ಅಂತಂದ್ರೆ ತನ್ನ ವಿಸ್ತಾರವನ್ನು ಮುಂದುವರಿಸಿಕೊಂಡು ಹೋಗಿದೆ ಅಂತ, ನಾವು ಹರಡಿದೆ ಅಂತ ನೋಡಬಹುದು. ಇನ್ನು ಕ್ವಶನ್ ನಂಬರ್ 88ಕ್ಕೆ ವಿಚಾರ ಮಾಡೋದಾದ್ರೆ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು. ಅಂದ್ರ ಒಂದೇ ಕೃಷಿ ಭೂಮಿಯಲ್ಲಿ, ಫಾರ್ ಎಕ್ಸಾಂಪಲ್ 1 ಎಕರೆಯಲ್ಲಿ ಒಂದು ವರ್ಷಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆದ್ರಿ ಅಂದ್ರ ಅದಕ್ಕೆ ಸಾಂದ್ರ ಬೇಸಾಯ ಅಂತ ಕರೀತಾರೆ. ಇನ್ನು ಒಂದು ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡೋದ್ರ ಜೊತೆಗೆ ಯಾವ್ದೋ ಒಂದು ಬೆಳೆಯನ್ನ ಬೆಳೆಯೋದ್ರ ಜೊತೆಗೆ ಸೈಡ್ ಹೈನುಗಾರಿಕೆ ಆಗಿರ್ಬೋದು, ಪಶು ಸಂಗೋಪನೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಅದು ಮಾಡಿದ್ರಂದ್ರ ಅದು ಮಿಶ್ರ ಬೇಸಾಯ ಅಂತ ಆಕತಿ. ಅಲ್ಲಿ ಒಂದ್ ಸ್ವಲ್ಪ ನೀವು ಗೊಂದಲ ಉಂಟಾಗುವಂತ ಸಾಧ್ಯತೆ ಇರ್ತದ. ಬಟ್ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಸಾಂದ್ರ ಬೇಸಾಯ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇನ್ನು ಈ ಕೆಳಗಿನ ವಂಶವೃಕ್ಷವನ್ನ ಗಮನಿಸಿ. ಕೀರ್ತನ ಮತ್ತು ರಾಜು ಇರುವ ಸಂಬಂಧವನ್ನ ಗುರುತಿಸಿ ಅಂತ ಅಂದಾರಿ. ಕೀರ್ತನ ಮತ್ತು ರಾಜುಗಿರುವ ಸಂಬಂಧವನ್ನ ಗುರುತಿಸಿ ಅಂತಂದಾಗ ಸೊ ಅಲ್ಲಿ ಆಪ್ಷನ್ ಏನಾಕತಿ ಅಂದ್ರ ಕೀರ್ತನ ಮತ್ತು ರಾಜುಗಿರ್ತಕ್ಕಂಥ ಸಂಬಂಧ ಯಾವುದು ಅಂತಂದ್ರ ಮೊಮ್ಮಗಳು ಅಂತ ಹೇಳಿ ಅಲ್ಲಿ ಆಕತಿ. ನೆಕ್ಸ್ಟ್ ಕ್ವಶನ್ ನಂಬರ್ 90. ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ. ನಗರದಲ್ಲಿ ವಾಸ ಮಾಡ್ತಕ್ಕಂತ ಜನರ ಸಮಸ್ಯೆಗಳು ಏನು ಅಂತ ಗೊತ್ತೈತಿ. ಪುಸ್ತಕ ಒಳಗ ಗ್ರಾಮೀಣ ಜನರು ವಾಸ ಮಾಡುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು, ನಗರ ಪ್ರದೇಶದ ಜನರ ಸಮಸ್ಯೆಗಳು ಅಂತ ಗೊತ್ತಿರ್ತೈತಿ. ಬಟ್ ಇಲ್ಲಿ ಏನ್ ಕೇಳ್ಯಾರ, ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ ಯಾವುದು ಅಂತಂದ್ರ ಸ್ವಚ್ಛ ಮತ್ತು ಶುದ್ಧ ಪರಿಸರ. ಇಲ್ಲಿ ಸ್ವಚ್ಛ ಮತ್ತು ಶುದ್ಧ ಪರಿಸರವನ್ನ ನೀವೇನ್ ಮಾಡಂಗಿಲ್ಲ, ಅಲ್ಲಿ ಎದುರಿಸಂಗಿಲ್ಲ ಅಂತ ಅಂದಂಗ. ಇನ್ನು ಕ್ವಶನ್ ನಂಬರ್ 91. ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ಚಂಡೀಗಢ ಅನ್ನುವಂತ
ಒಂದು ನಗರ 2 ರಾಜ್ಯಗಳಿಗೆ ರಾಜಧಾನಿಯಾಗಿದೆ. ಅದು ಯಾವುದು ಅಂತೇಳಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು, ಪಂಜಾಬ್ ಮತ್ತು ಹರಿಯಾಣ. ಈ 2 ರಾಜ್ಯಗಳಿಗೆ ಒಂದೇ ರಾಜಧಾನಿ ಆಗಿದೆ. 3 ಕಡೆ ನೀರಿದ್ದು, ಆಗ್ಲೇ ನಾನು ಆಗಲೇ ಪ್ರಶ್ನೆಗೆ ಹೇಳಿದ್ದೆ ಅದನ್ನ, ಒಂದು ಕಡೆ ಭೂಭಾಗವಿರುವುದನ್ನ ನಾವು ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು ಕೆಳಗಿನ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿವೆ? ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟನ. ಈ 4 ಆಪ್ಷನ್ಗಳಲ್ಲಿ ಯಾವ ಹೇಳಿಕೆಯು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟೈತಿ ಅಂತ ಕೇಳ್ಯಾರ. ಒಂದನೇದು ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜಗಾರ ಮತ್ತು ಜವಾಹರ ಗ್ರಾಮ ಸಮೃದ್ಧಿ ಯೋಜನೆ, ಇದು ಸರಿಯಾಗಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದಾಗಿದೆ. ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನೋಡ್ರಿ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಐತಿ, ಆದ್ರ ಗಂಡು ಮಕ್ಕಳ ಅಂತ ಐತಿ, ಆಪ್ಷನ್ ಬಿ ಅಂತೂ ಬರಂಗಿಲ್ಲ. ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ನೀರು ಕುಡಿಯುವ ಶುದ್ಧ ನೀರಿನ ಏನ್ ಮಾಡಬೇಕು? ಪೂರೈಕೆ. ಹಾಗಾಗಿ ಆಪ್ಷನ್ ಎ, ಆಪ್ಷನ್ 1 ಒಳಗೆ ಏನ್ ಕೊಟ್ಟಾರ? ಎ ಮತ್ತು ಬಿ ಮಾತ್ರ ಸರಿ ಅಂತಂದಾರ. ಎ ಮತ್ತು ಬಿ ಆಪ್ಷನ್ ತಪ್ಪೈತಿ. ಹಾಗಾಗಿ ಎ ಮತ್ತು ಬಿ ಅನ್ನೋದು ತಪ್ಪಾಕತಿ. ಎ ಮತ್ತು ಸಿ ಮಾತ್ರ ಸರಿ. ಏನು ಕರೆಕ್ಟ್ ಐತಿ? ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಪ್ರತಿ ಮನೆಗೂ ಪ್ರತಿ ಮನೆಗೂ ಒಂದು ನೀರು ಅಂತ ಹೇಳಿ, ಶುದ್ಧ ನೀರು ಅಂತ ಹೇಳಿ ಜಲಜೀವನ್ ಮಿಷನ್ ಅನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿ ಅದನ್ನು ಆ ಯೋಜನೆ ಜಾರಿ ಮಾಡಿದ್ದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 94 ನೀವು ನೋಡೋದಾದ್ರ, ಪ್ರಶ್ನೆ ಸಂಖ್ಯೆ 94 ನೀವು ನೋಡೋದಾದ್ರ ಸ್ವಲ್ಪ ದೊಡ್ಡದಾಯ್ತು. ಬಹಳ ಈಸಿ ಆಗಿರ್ತಕ್ಕಂಥದ್ದು, ಎಲ್ಲಾ ಮಕ್ಕಳಿಗೂ ಗೊತ್ತಿರತಕ್ಕಂಥ ಒಂದು ಉತ್ತರ ಯಾವುದು ಅಂತಂದ್ರ ಕುತುಬ್ ಮಿನಾರ್ ಇರುವ ಸ್ಥಳ. ಕುತುಬ್ ಮಿನಾರ್ ಇರತಕ್ಕಂಥದ್ದು ದೆಹಲಿ ಒಳಗೈತಿ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇನ್ನು ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಹೊಂದಿಕೊಂಡಿಲ್ಲ? ಅಂದ್ರ ಕೋಸ್ಟಲ್ ರೀಜನ್ ನಲ್ಲಿ ಇರ್ತಕ್ಕಂತಹ ಇವೆಲ್ಲಾ ಜಿಲ್ಲೆಗಳ 3 ಜಿಲ್ಲೆಗಳ, ಈ 3 ಜಿಲ್ಲೆ ಇಲ್ಲ, ಟೋಟಲ್ 4 ಜಿಲ್ಲೆಗಳದಾವ. ಆದ್ರ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಯಾವುವು ಅದಾವು, ಯಾವ್ದು ಅಲ್ಲ ಅನ್ನುವಂಥ ಪ್ರಶ್ನೆ ಐತಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ 3 ಕೂಡ ಕರಾವಳಿ ಜಿಲ್ಲೆಗಳಾಗ್ಯಾವ. ಆದ್ರ ಇದು ಮಾತ್ರ ಶಿವಮೊಗ್ಗ ಮಾತ್ರ ಕರಾವಳಿಯಲ್ಲಿ ಬರಂಗಿಲ್ಲ. ಅದು ಮಲೆನಾಡು ಪ್ರದೇಶದಲ್ಲಿ ಬರ್ತೈತಿ. ಅದನ್ನ ನಾವು ಮಲೆನಾಡಿನ ಹೆಬ್ಬಾಗಿಲು ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಯಾವ ಪ್ರದೇಶ ಕರಾವಳಿಗೆ ಸೇರಿಲ್ಲ ಅಂತಂದ್ರ ಅದು ಶಿವಮೊಗ್ಗ ಅನ್ನೋದು ಆಗಿರ್ತದ. ಇನ್ನು 96ನೇ ಪ್ರಶ್ನೆ, ಅದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ. ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದು ಅಂತ ಕೇಳ್ಯಾರ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂತ ಸ್ಥಳ, ಇವ ಕಡೆ ಪಶ್ಚಿಮ ಘಟ್ಟಗಳು ಬರ್ತಾವ, ಈ ಕಡೆ ಪೂರ್ವ ಘಟ್ಟಗಳು ಬರ್ತಾವ. ಇಲ್ಲಿ ಸಂಧಿಸ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಸಂಧಿಸುವಂತ ಸ್ಥಳ ನಿಮ್ಗಾಗಿ ಈಗಾಗಲೇ ಗೊತ್ತೈತಿ, ನೀಲಗಿರಿ ಬೆಟ್ಟಗಳು ಅಂತ ಹೇಳಿ. ಆ ನೀಲಗಿರಿ ಬೆಟ್ಟಗಳ ಒಳಗ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಗಿರಿಧಾಮ ಐತಿ. ಅದನ್ನ ನಾವು ಉದಕ ಮಂಡಲ ಅಂತ ಕರಿತೀವಿ, ಅಥವಾ ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಯಾವುದು? ಊಟಿ ಅಂತ ಬರ್ತದ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 97ನೇ ಪ್ರಶ್ನೆಯನ್ನು ನೋಡೋದಾದ್ರ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ ರಾಜ್ಯ ಪ್ರಾಣಿ ಏಷ್ಯನ್ ಆನೆ. ಇನ್ನು ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ. ಸಮುದ್ರದ ಮ್ಯಾಲ ದೋಣಿ ಮತ್ತು ಹಡಗುಗಳು ಪ್ರಯಾಣವನ್ನ ಬೆಳೆಸ್ತಾವ. ರಾಕೆಟ್ ಅಂತೂ ಮೇಲ್ಗಡೆ ಹೋಗತಿ. ಆದ್ರ ಸಮುದ್ರದ ಆಳದಲ್ಲಿ ಒಳಗಡೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂಚರಿಸ್ತಕ್ಕಂಥ ನೌಕೆ ಯಾವುದು ಅಂತಂದ್ರೆ ಅದನ್ನ ಸಬ್ ಮರೀನ್ ಅಂತ ಕರಿತೀವಿ. ಅದನ್ನ ಯುದ್ಧದ ಸಂದರ್ಭದಲ್ಲಿ ಆ ಸಬ್ ಮರೀನ್ಗಳನ್ನ ವಿಶೇಷವಾಗಿ ಉಪಯೋಗಿಸ್ತಾರೆ. ಇನ್ನು ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ಚಿತ್ರ ನೋಡಿ ಇದು ಯಾವ ಕುಟುಂಬಕ್ಕೆ ಸಂಬಂಧಪಟ್ಟತಿ ಅಂತ ಕೇಳ್ತಾರ. 99ನೇ ಪ್ರಶ್ನೆ, ಬಹಳಷ್ಟು ಜನ ಇಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಇರೋದ್ರಿಂದ ಇದನ್ನು ನಾವು ಯಾವ ಕುಟುಂಬ ಅಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಸೊ ಕೊನೆಯ ಪ್ರಶ್ನೆ ಬಹಳಷ್ಟು ಮಕ್ಕಳಿಗೆ ಕನ್ಫ್ಯೂಸ್ ಮಾಡಿ
ಬಹಳಷ್ಟು ಮಕ್ಕಳು ಓದೇ ಇರತಕ್ಕಂತ ಪ್ರಶ್ನೆ ಯಾವುದು ಅಂತಂದ್ರೆ ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು ಅಂತ ಕೇಳ್ಯಾರ. ಅದು ಷಡ್ಭುಜ ಅನ್ನುವಂತ ಆನ್ಸರ್ ಆಗಿದೆ. ಈ ರೀತಿ ಒಟ್ಟು 100 ಪ್ರಶ್ನೆಗಳನ್ನ ನಾವು ಈಗ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಅದರ ಸಂಪೂರ್ಣವಾಗಿರ್ತಕ್ಕಂಥ ಕರೆಕ್ಟ್ ಆನ್ಸರ್ ಅನ್ನು ನಾವು ಹಾಕಿದ್ವಿ. ಸೊ ಇಲ್ಲಿಯ ತನಕ ಸುದೀರ್ಘವಾಗಿರ್ತಕ್ಕಂಥ ಈ ವಿಡಿಯೋವನ್ನ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ನೀವೇನ್ ಮಾಡ್ರಿ, ಸೊ ಈ ಒಂದು ವಿಡಿಯೋವನ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಆಮೇಲೆ ಈ ನಮ್ಮ ವಿಡಿಯೋವನ್ನ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಆಲ್ ಅನ್ನುವಂಥ ಬೆಲ್ ಬಟನ್ ಒತ್ತಿ ಮುಂದಿನ ವಿಡಿಯೋಗಳನ್ನ ಆದರ್ಶ ವಿದ್ಯಾಲಯಕ್ಕೆ ನಡೆಸ್ತಕ್ಕಂಥ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿಮಗೆ ಯೂಟ್ಯೂಬ್ ಕ್ಲಾಸ್ ಮಾಡೋದ್ರ ಮೂಲಕ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.